ಹೇಗಿದ್ಯವ, ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಲ್ಲ. ಏನು ಚೆನ್ನಾಗಿದೆ. ಇಲ್ಲಿಂದ ರಾಜರ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿ? ನಾನಿವಾಗ 24 ವರ್ಷ ಆಯ್ತು. ಓಹೋ, ಅಲ್ಲಿ ಯಾವ ಭಾಷೆ ಮಾತಾಡೋದು ನೀವು? ಇಲ್ಲಿ ಮಾರ್ವಾಡಿ ಭಾಷಾ. ಓಕೆ, ಬಟ್ ಅಂದ್ರೆ ನಾವು ಇಲ್ಲಿ ಜೈನರು. ಆಯ್ತು. ಇಲ್ಲಿ ಕರ್ನಾಟಕದಲ್ಲಿ ಯಾವ ಕಡೆಯವ್ರು ನೀವು? ಅಲ್ಲಿ ನಾವು ಧಾರವಾಡ. ಧಾರವಾಡ. ಹೇಳುವ ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ನಾನೀಗ ಮೋಸ್ಟ್ಲಿ ಒಂದು 6 ತಿಂಗಳಾಯ್ತು. 6 ತಿಂಗಳು. ಹಾ, ಈ ಮುಂಚೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರಾ? ಇಲ್ಲ. ಫೇಸ್ಬುಕ್ ಅಲ್ಲಿ ಬರೆದು ಕಳ್ಸಿದ್ದೆ. ಅಂದ್ರೆ ಯಾವ್ದೋ ಒಬ್ರು ಒಂದು ಹುಡುಗಿ ಹೇಳ್ತಾ ಇದ್ಲು, ನಮ್ಮಪ್ಪ ನನ್ನ ಹಿಂಗೆ ಬೇರೆಯವ್ರಿಗೆ ಮಾರ್ಬಿಟ್ರು ಹೌದು ಅಂತ ಹೇಳ್ತಾ ಇದ್ರಲ್ಲ. ಅದಕ್ಕೆ ನಂದು ಹಂಗೆ ಆಗಿತ್ತು. ನಂದೇ ಅಂದ್ರೇನು, ಇಲ್ಲಿ ಸುಮಾರು ಒಂದು 10-15 ಸಾವಿರ ಹುಡುಗಿಯರ್ ಇದ್ದೀವಿ ನಾವು ಅಲ್ಲಿಯವರು. ಓಹೋ, ಏನು ಬಹಳ. ಧಾರವಾಡ, ಹುಬ್ಳಿ, ಆಮೇಲೆ ಬೆಳಗಾವ್. ಇರ್ಲವ. ಈ ಊರು ಸುತ್ತಮುತ್ತ ಹಳ್ಳಿ ಇದಾವಲ್ಲ, ಆ ಹಳ್ಳಿ ಹುಡುಗಿಯರು ಮೋಸ್ಟ್ಲಿ ಇಲ್ಲೇ ಇದ್ದಾರೆ. ಓಹೋ. ಹಾ, ಎಲ್ರು ಚೆನ್ನಾಗಿದ್ದಾರೆ. ಹಿಂಗ್ ಯಾರಿಗೂ ಕಷ್ಟ ಅಂತ ಏನಿಲ್ಲ, ಎಲ್ರು ಚೆನ್ನಾಗಿದ್ದಾರೆ. ಆದ್ರೆ ಬೆಂಗಳೂರಿನವ್ರದ್ದು ಕೇಳಿ ಸ್ವಲ್ಪ ನಮಗ್ ದುಃಖ ಆಗುತ್ತೆ. ಸತ್ಯ. ಹಾ, ಬೆಂಗಳೂರಿನವ್ರ ಹುಡುಗಿಯರ್ ಬಾಪ್ರೆ, ಇಷ್ಟು ಗಂಡ್ಮಕ್ಳು ಇಷ್ಟು ಕ್ರೂರ ಇರ್ತಾರೆ ಅನ್ನಿಸ್ಬಿಡುತ್ತೆ. ಇಷ್ಟು ಮೊದ್ಲು ಸಂಕಟ ಆಗುತ್ತೆ. ಅವ್ರು ಮಾತಾಡೋವಾಗನೇ ನನಗ್ ಕಣ್ಣೀರ್ ಬಂದ್ಬಿಡತ್ತೆ. ಬಾಪ್ರೆ, ಇಷ್ಟು ಸಣ್ಣ ವಯಸ್ಸಲ್ಲಿ ಹೆಣ್ಮಕ್ಳು ಇಷ್ಟು ದುಃಖ ಅನ್ಭವಿಸ್ತಾರಲ್ಲ. ಅವ್ರಕ್ಕಿಂತ ನಾನು ಇಲ್ಲಿ ಒಳ್ಳೆ ಇದೀನಿ ಅಂತ ಅನ್ಸುತ್ತೆ. ನಾ ಅನ್ಕೋತಾ ಇಲ್ಲ, ನಮ್ ಕಷ್ಟ ದೊಡ್ಡದಾಗಿದೆ, ನಮ್ಮಪ್ಪ ನಮ್ಮವ್ವ ನನ್ ಮಾರ್ಬಿಟ್ರು ನಮ್ಮನ್ನ ಈ ಕಡೆ. ಹೀಗ ಅನಿಸ್ತಾ ಇತ್ತು ಮೊದಲು, ಮಾರ್ಬಿಟ್ರು, ನಮ್ಮನ್ ಮರ್ತೇ ಬಿಟ್ರು, ದುಡ್ಡಿಗೋಸ್ಕರ ನಮ್ಮನ್ನ ಇಲ್ಲಿ ಕೊಟ್ಬಿಟ್ರು. ಈಗ ಅನಿಸ್ತಾ ಇದೆ ಅವ್ರು ಕರೆಕ್ಟ್ ಇದ್ರು, ನಾವೇ ತಪ್ಪಿದ್ವಿ ಅನಿಸ್ತಾ ಇದೆ ಇವಾಗ. ಇರ್ಲವ, ಏನಾದ್ರೂ ಹಂಚ್ಕೊಳ್ಳೋದಿದೆಯೇನವ? ಹಾ, ಅಂದ್ರೆ ನಾವು ಇಚ್ಛಾಪೂರ್ವಕವಾಗಿ ನಿಮ್ಮಿಷ್ಟದಂತೆ ಹೋಗಿದ್ದಲ್ಲ, ಇದರಿಂದ ಏನೋ ಕತೆ ಇದೆ. ಹೇಳ್ತಾಯಿ. ಅಂದ್ರೆ ನಾವು ಸಣ್ಣಂದಿರ್ತಾನೆ ತುಂಬಾ ಬಡವ್ರು ನಾವು ಮೊದ್ಲು. ಅಪ್ಪ ಅಮ್ಮ ಲವ್ ಮ್ಯಾರೇಜು, ಆಮೇಲೆ ಮನೆಯಿಂದ ಹೊರಗೆ ಬಂದು ಧಾರವಾಡದಲ್ಲಿ ಇದ್ದು, ಹಿಂಗೆ ಜೀವನ ಕಳ್ಕೊಂತ ನಾನು ನಮ್ಮಣ್ಣ ಇಬ್ರು ಹಿಂಗೆ ಓದ್ತಾ. ಲವ್ ಮ್ಯಾರೇಜ್ ಅಂದ್ರೆ ಇಬ್ರು ಮನೆ ಕಡೆಯವರು ಒಪ್ಪಿರ್ಲಿಲ್ಲ? ಇಲ್ಲ. ಸೊ ನಾನು ನಮ್ಮಣ್ಣ ಇಬ್ರು, ನಮ್ಮಪ್ಪ ನಮ್ಮಂಗೆ. ಬಟ್ ಅವತ್ತಿಗೆ ಎಷ್ಟು ಕಷ್ಟ ಇತ್ತು? ಐ ಮೀನ್ ಬಹಳ ಕಷ್ಟ ಇತ್ತು. ನಮ್ಮಮ್ಮ ಪಾತ್ರೆ ತಿಕ್ಕೋಕ್ ಹೋಗೋಳು, ನಮ್ಮಪ್ಪ ಸಪ್ಲೈಯರ್ ಅಂದ್ರೆ ಹೋಟೆಲ್ ಅಲ್ಲಿ ಕೆಲಸ ಮಾಡಕ್ ಹೋಗೋರು. ಹೀಗೆ ನಮ್ಮನ್ನಿಬ್ಬರನ್ನು ಓದಿಸಿದ್ರು. ನಾವು ಹಾಸ್ಟೆಲ್ ಅಲ್ಲಿ ಇದ್ದೆ ಓದಿದವರು. ಹಾಸ್ಟೆಲ್ ಅಲ್ಲಿ ಇದ್ದೆ ಓದಿದ ತಕ್ಷಣನೇ ಆಮೇಲೆ ಹಿಂಗೆ ಲಘುನೇ ಅಂದ್ರೆ 8ನೇ 9ನೇ ತಕ್ಕಂದ್ರೆ ಪ್ರೀತಿ ಅದು ಇದು ಹುಟ್ಕೊಂಡ್ಬಿಡ್ತು. ಅದಕ್ಕಾಗಿ ಸ್ವಲ್ಪ ಎಡವುದೆ ನಾನು. 8ನೇ ಕ್ಲಾಸಲ್ಲೇ ಪ್ರೀತಿ? ಆಮೇಲೆ ನಮ್ಮಪ್ಪ ಸ್ವಲ್ಪ ಸಿಟ್ಟು ಬಂತು. ನಮ್ಮ ಅಣ್ಣ ನಮ್ಮಪ್ಪ ಹೊಡೆಯೋರು ಬಾಳ. ಅಂದ್ರೆ ಈ ಪ್ರೀತಿ ವಿಚಾರ ಗೊತ್ತಾಗಿ ಹೊಡೆಯೋರು. ಏನ್ ಧೈರ್ಯ ಇರುತ್ತೆ ನಿಮಗೆ ಅವಾಗ ಅಂತ ಸುಮ್ನೆ ನಂಗೊಂದು ಕುತೂಹಲ. ಅದು ಈಗ ಗೊತ್ತಾಗ್ಲಿಲ್ಲ ನಾವಾಗ. ಅಂದ್ರೆ ನಿಮ್ ಕ್ಲಾಸ್ ಹುಡುಗ? ಆಗ್ತಾ ಆಮೇಲೆ ನಮ್ಮ ಮನೆಯಲ್ಲಿ ಅಂದ್ರು ಪರವಾಗಿಲ್ಲ, ಕರ್ಕೊಂಡ್ ಬಾ ಮನೆಗೆ, ಮದ್ವೆ ಮಾಡಿಸ್ತೀವಿ ಅಂತ ಅಂದ್ರು. ಕರ್ಕೊಂಡ್ ಹೋದ್ಮೇಲೆ ಅವನು ಇಲ್ಲ ಮದ್ವೆ ಆಗಲ್ಲ ಹಾಗೆ ಈಗ. ಒಂದ್ ನಿಮಿಷ 8ನೇ ಕ್ಲಾಸ್ ಅಲ್ಲೇ ಗೊತ್ತಾಯ್ತಾ ಅಥವಾ ಮುಂದೆ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತಾ? 2 ವರ್ಷ, 8, 9, 10ನೇ ಕ್ಲಾಸ್ ಅಲ್ಲಿ ಆಗ್ಲಿಲ್ಲ, ಮದ್ವೆ ಬೇಡ ಅಂತ ಅಂದ್ರು. 10ನೇ ಕ್ಲಾಸ್ ಅಲ್ಲೇ ಮನೆಯವ್ರಿಗೆ ಗೊತ್ತಾಯ್ತು. ಆ ಮನೆಯವರು ಕರ್ಕೊಂಡ್ ಬಾ ಈಗ್ಲೇ ಮದ್ವೆ ಮಾಡಿದ್ನಿ ಅಂತ. ಸರಿ, ನಿನ್ನ ವಯಸ್ಸಿಗೆ ಏನೋ ಮದ್ವೆ ಮಾಡ್ಬೋದು. ಹುಡ್ಗನ್ ಕತೆ ಹೇಳವ. ಅಂದ್ರು. ಹುಡುಗ ಬೇಡ ಅಂದ. ಇಲ್ಲ, ನಮ್ಮ ಮನೆಯಲ್ಲಿ ತೊಂದ್ರೆ ಇದೆ, ಅಷ್ಟು ನಾವು 8-9 ಮಂದಿ ಅಂತಂದ್ರು, ನಮ್ಮ ಮನೆಯಲ್ಲಿ ಮದ್ವೆ ಮಾಡಲ್ಲ ಅಂತ ಅಂದ್ರು. ಅಷ್ಟಕ್ಕೇನೆ ಸುಮ್ನಾಗ್ಬಿಟ್ವಿ. ಆಮೇಲೆ ಓಡ್ ಹೋಗೋಣ ಅದು ಇದು ಅಂತಂದ್ರೆ ನಾವು ಓಡಂತೂ ಬರಲ್ಲ. ಮದ್ವೆ ಆಗೋದಾದ್ರೆ ಅಪ್ಪ ಅಮ್ಮನ ಎದುರಿಗೆ ಮಾಡ್ಕೊ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ದೆ. ಆಮೇಲೆ ನಮ್ಮ ಅಪ್ಪ ಸ್ವಲ್ಪ ಸಿಟ್ಟು ಬಂತು ನನ್ ಮೇಲೆ. ಹಿಂಗೆ ಯಾರೊಬ್ರು ಹೇಳಿದ್ರು, ರಾಜಸ್ಥಾನಕ್ಕೆ ಹೆಣ್ಮಕ್ಳು ಕೊಟ್ರೆ ಅಲ್ಲಿ ಆರಾಮ್ ಇರ್ತಾರೆ, ಚೆನ್ನಾಗಿರ್ತಾರೆ ಅಂತಂದ್ರು. ಅಂದ ತಕ್ಷಣ ನಾನು ಯಾಕೋ ಒಂಥರ ಮನಸ್ಸು
ಕೆಟ್ಟಾಗ್ಬಿಡ್ತು, ಹೋಗ್ಬಿಡೋಣ ಆ ಕಡೆಗೆ ಮದ್ವೆ ಮಾಡ್ಕೊಂಡು ಅಂತ. ಅಂದ್ರೆ ಇಲ್ಲಿ ಈ ಪ್ರೀತಿ ನನ್ಗೆ ಸಿಗ್ಲಿಲ್ಲ ಅಥವಾ ನಾನು ಅಂದ್ಕೊಂಡಾಗ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಬೇಸರ ಇತ್ತಾ? ಇಲ್ಲ, ಬೇಸರ ಅಂತ ಇತ್ತು, ಆದ್ರೂನು ಹೋಗ್ಬಿಡ್ಬೇಕು. ಅವನ ಹತ್ರ ಏನು ಇರ್ಲಿಲ್ಲ, ಸ್ವಂತ ಮನೇನು ಇರ್ಲಿಲ್ಲ, ಏನು ಇರ್ಲಿಲ್ಲ. ಅದಕ್ಕೆ ನಾನು ಹೋಗ್ಬಿಡೋಣ ಅಂತ ಅನಿಸ್ಬಿಡ್ತು ಅವಾಗ. ಇವ್ರು ಹೊಡೆಯೋದು, ನಮ್ಮಪ್ಪ ಹೊಡೆಯೋದು. ಇನ್ನು ಓದೋಣ ಅಂತ ಅನ್ಸ್ಲಿಲ್ವಾ? ಇಲ್ಲ, ನಾ ಅಷ್ಟು ತಲೆ ಇರ್ಲಿಲ್ಲ ಓದೋದಕ್ಕೆ. ತಲೆ ಇತ್ತು, ಬುದ್ಧಿ ಇರ್ಲಿಲ್ಲ. ಹಾ, ಬುದ್ಧಿ ಇರ್ಲಿಲ್ಲ. ಅದಕ್ಕೆ ಮದ್ವೆ ಆಗ್ಬಿಡ್ತು. ಮದ್ವೆನೂ ಹೇಗಾಯ್ತು, ಬೆಳಿಗ್ಗೆ 10 ಗಂಟೆಗೆ ನೋಡಿದ್ರು, ಮಾತುಕತೆ ಆಯ್ತು. ಸಂಜೆ 8 ಮದ್ವೆನೂ ಇಟ್ಕೊಂಡ್ಬಿಟ್ರು. ಅರೆ, ಹಾ, ಒಂದ್ ನಿಮಿಷ. ಈ ರಾಜಸ್ಥಾನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದ ಹಿಂದೆ ಇರುವ ಸ್ವಾರ್ಥ ಏನು? ನಿಮ್ ತಂದೆದು ಏನ್ ಸ್ವಾರ್ಥ ಅದು? ಅಂದ್ರೆ ಕಳಿಸ್ಬಿಡ್ಬೇಕು ಅಂತ, ಇಲ್ಲಿ ಮರ್ಯಾದೆ ಹಾಳಾಗತ್ತೆ. ಬಟ್ ಅಲ್ಲಿ ಗಂಡು ಹುಡುಕಿದ್ದೆ ಹೆಂಗೆ ನೀವು? ಇಲ್ಲ ಅಣ್ಣ, ಇಲ್ಲಿಯವರು ಅಲ್ಲಿಗೆ ಮದ್ವೆ ಮಾಡ್ಕೊಳಕ್ ಬರ್ತಾರೆ ರಾಜಸ್ಥಾನದವರು. ಅಂದ್ರೆ ಈಗ ಇಲ್ಲಿ ಯಾವ್ದೋ ಒಂದ್ ಪ್ರಾಬ್ಲಮ್ ಇರುತ್ತೆ, ಯಾವ್ದೋ ಒಂದ್ ಅಂಗವಿಕಲ ಇರ್ಬೋದು, ಅಥವಾ ಯಾವ್ದೋ ಒಂದ್ ಕುರ್ತಾ ಚಟ ಇರ್ಬೋದು, ಯಾವ್ದೋ ಅತ್ತೆ ಮಾವ ಸ್ವಲ್ಪ ಕಡಕ್ ಇರ್ಬೋದು, ಅಂತವ್ರಿಗೆ ಇಲ್ಲಿ ಹೆಣ್ಣು ಯಾರು ಕೊಡಲ್ಲ. ಓಕೆ, ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾರ? ಹಾ, ಬೆಳಗಾವ್ ಬರೋದು ಇವ್ರು. ಅದ್ರಲ್ಲೂ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನಾ ಇದು? ಹಾ, ಓಕೆ. ಅಲ್ಲಿ ಹೆಂಗೆ ಹೆಣ್ಮಕ್ಳು ಜಾಸ್ತಿ ಅಥವಾ ಬೇಗ? ಹಾ, ಅಲ್ಲಿಗೆ ಬರ್ತಾರೆ. ಯಾರು ಸ್ವಲ್ಪ ನೋಡೋಕ್ ಚೆನ್ನಾಗಿರ್ತಾರೆ ಅವರು ಸ್ವಲ್ಪ, ನಿಮ್ ಮನೆಗ್ ನಾವ್ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂದ್ರೆ 50,000 ರೂಪಾಯಿ ಕೊಡ್ತೀವಿ, 60,000 ರೂಪಾಯಿ ಕೊಡ್ತೀವಿ, ಈ ತರ. ಆ ಹೆಣ್ಮಕ್ಳು ನಮಗ್ ಕೊಡಿ ಅಂತ? ಹಾ. ಓಹೋ, ಬಟ್ ಆ ಸಮಯದಲ್ಲಿ ನಿಮ್ಮೂರಿಗೆ ಬಂದಿದ್ರ ಅವರು? ಹಾ, ಆ ಸಮಯದಲ್ಲಿ ಬೆಳಗಾವ್ ಬಂದಿದ್ರು. ಬಂದ್ಮೇಲೆ ಮಾತಾಯ್ತು, ನನ್ ನೋಡಿದ್ರು, ನೋಡಕ್ ಚೆನ್ನಾಗಿದ್ದಾಳೆ, ಮಾಡ್ಕೊಂಡ್ ಬಿಡೋಣ ಅಂತ. ನಾನು ಏನು ನೋಡ್ಲಿಲ್ಲ ಅವಾಗ. ನಮ್ಮಪ್ಪ ನನ್ನ ಹೊಡೆಯೋದು ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು, ತುಂಬಾ ಹೊಡಿತಾ ಇದ್ರು. ಓಹೋ, ಹೊಡೆಯೋದಂದ್ರೆ ಏನು, ಅಡ್ಡಾಡಕ್ ಹೋಗ್ತಿದ್ದೆ. ಹಾಗೆ ಮೊದ್ಲು ಇದ್ದಲ್ಲ, ಓದೋ ಇದ್ರಲ್ಲಿ ಓದ್ಬೇಕು ಅಂತಾರೆ, ಈಗ ಅರ್ಥ ಆಗ್ತಾ ಇದೆ. ಕಾಲ ಮೀರೋಗಿದೆ. ಹಾ, ಆಮೇಲೆ ಮದ್ವೆ ಆಯ್ತು. ಅಂದ್ರೆ ನನ್ ಗಂಡ ಸ್ವಲ್ಪ ಅಂಗವಿಕಲ, ಒಂದ್ ಕೈ ಒಂದ್ ಕಾಲು ಪ್ಯಾರಲೈಸ್ ಇದೆ. ಓಕೆ, ಬೆಳಗ್ಗೆ ಮಾತುಕತೆ ಆಯ್ತು. ಬಟ್ ಅವ್ರು ಬಂದಾಗ ಹುಡುಗ ಜೊತೆ ಇದ್ನಾ? ಹಾ, ಆತ ಅಂಗವಿಕಲ ಅಂತ ಅವ್ರೇನು ಮುಚ್ಚಿಟ್ಟಿರ್ಲಿಲ್ಲ, ಅಲ್ಲಿ ಗೊತ್ತಾಗ್ತಿತ್ತು? ಇಲ್ಲ, ಏನು ಮುಚ್ಚಿಟ್ಟಿರ್ಲಿಲ್ಲ. ಓಕೆ, ಆಗ್ಲೂ ಒಪ್ಕೊಂಡಿದ್ದ ಕಾರಣ ಏನು? ಹೋಗ್ಬಿಡ್ಬೇಕು ಅನಿಸ್ಬಿಡ್ತು ಅಣ್ಣ ನನಗೆ. ಅವ್ರು ಅಂದ್ರೆ ನಮ್ಮಪ್ಪ ಹೊಡಿತಾ ಇದ್ರಲ್ಲ, ಅಲ್ಲಿ ಅಡ್ಡಾಡಕ್ ಹೋಗ್ತಿದ್ದೆ, ಇಲ್ಲಿ ಅಡ್ಡಾಡ್ತಾಳೆ ಹಾಗೆ ಹೀಗೆ ಅಂತ ಹೊಡಿಯೋದು ಬಡಿಯೋದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಬಟ್ ಇಂಥ ಐ ಮೀನ್ ವಿತ್ ರೆಸ್ಪೆಕ್ಟ್, ಇಂಥವ್ರನ್ನ ಕಟ್ಕೊಂಡ್ರೆ ನಾಳೆ ನನ್ನ ಬದುಕು ತೊಂದರೆ ಆಗಬಹುದು ಅನ್ನೋ ಆಲೋಚನೆ ನನಗೇನು ಯೋಚನೆನೇ ಬರ್ಲಿಲ್ಲ ಅವಾಗ. ನನಗ್ ವಯಸ್ಸು ಅವಾಗ 16. ಎಕ್ಸಾಮ್ ಇಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ. ಹಾ, ಅವಾಗ ವಯಸ್ಸು 16. ಬಸ್ ಇವ್ರು ಹೊಡೆತದಿಂದ ಹೊಡೆಯೋರು ಅಂದ್ರೆ ಬೆಲ್ಟ್ ಹೊಡೆಯೋವರೆಗೂ ಹೊಡೆಯೋರು. ಬಟ್ ನಿಮ್ಮ ಅಣ್ಣ ಬಿಡಿಸ್ಕೊಳ್ತಿರ್ಲಿಲ್ವಾ? ಇಲ್ಲ, ನನ್ ತಪ್ಪಿತ್ತಲ್ಲ ನಾವಾಗ. ಈಗ ನನಗೆ ಅನಿಸ್ತಾ ಇದೆ, ಅವ್ರು ಕರೆಕ್ಟ್ ಇದ್ರು, ನಾನ್ ತಪ್ಪಿದ್ದೆ ಅಂತ ಈಗ ಅನಿಸ್ತಾ ಇದೆ. ಬಟ್ ಆ ಪ್ರೀತಿ ವಿಚಾರದಲ್ಲಿ ಸಿಕ್ಕಿಬಿದ್ದ ಆದ್ಮೇಲೆ ಸ್ವಲ್ಪ ತಂದೆ ಇನ್ನೂ ರಾಂಗ್ ಆದ್ರು. ಹಾ, ಅಂದ್ರೆ ಅವರು ನಾನು ಎಲ್ಲಾದ್ರೂ ಹೋದ್ರೆ ಸಾಕು ಅವ್ರಿಗೆ ಹೇಗೆ ಅನಿಸ್ತಿತ್ತು, ಇವಳ ಹುಡುಗನ್ನೇ ಭೇಟಿಯಾಗಕ್ ಹೋಗಿದ್ದಾಳೆ ಅಂತ ಅನಿಸ್ತಿತ್ತು. ಓಕೆ, ಬಟ್ ಪ್ರಾಂಪ್ಟ್ಲಿ ನೀವು ಬಿಟ್ಟು ತುಂಬಾ ದಿನ ಆಗಿತ್ತು ಅದನ್ನ. ಹಾ, ನೀವು ಆ ಹುಡುಗನ್ ಬಿಟ್ಟಿದ್ರು ಕೂಡ ಹೊರಗಡೆ ಬೇರೆ ಯಾವ ಕೆಲ್ಸಕ್ಕೆ ಹೋದ್ರು ಅದನ್ನೇ ಅಂದ್ಕೊಳ್ತಿದ್ರು? ಹಾ, ಅದನ್ನೇ ಅನ್ಕೋತಾ ಇದ್ರು. ಅದಕ್ಕೆ ನನಗೇನ್ ಅನಿಸ್ಬಿಡ್ತು, ಬೇಡ ಇಲ್ಲಿ ಜೀವನಾನೇ ಬೇಡ, ದೂರ ಹೋಗ್ಬಿಡೋಣ ಅನಿಸ್ಬಿಡ್ತು. ಒಂದೆರಡು ಸಲನು ನಾನು ಸಾಯೋದಕ್ಕೂ ಹೋದೆ. ನಮ್ಮಮ್ಮ ಬೈದ್ರು, ಬೇಡಮ್ಮ ನೀನ್ ಸತ್ರೆ ಇವ್ರು 2 ದಿವಸ ಆಳೋದು, 3ನೇ ದಿನ ಎಲ್ರೂ ಮರ್ತ್ ಬಿಡ್ತಾರೆ. ಅವನು ಚೆನ್ನಾಗಿರ್ತಾನೆ, ಆ ಹುಡುಗನೂ ಚೆನ್ನಾಗಿರ್ತಾನೆ. ಹಾ, ನೀನು ನಿನ್ ಬದುಕ್ ನೀನ್ ನೋಡ್ಕೋ. ಅಲ್ಪ ಸ್ವಲ್ಪ ನನಗೆ ಬಟ್ಟೆ ಹೊಲಕ್ ಕಲ್ಸಿದ್ರು ನಮ್ಮವ್ವ ಅವಾಗ, ಬೈದು. ಆಮೇಲೆ ಮದ್ವೆ ಆಯ್ತು, ಇಲ್ಲಿ ಬಂದೆ. ಆಮೇಲೆ ಗೊತ್ತಾಯ್ತು, ಅಂದ್ರೆ ಸ್ವಲ್ಪ ಗೊತ್ತಿತ್ತು, ಕೈ ಕಾಲು ಅದು. ನನ್ಗಿಂತ ನನ್ನ ಗಂಡ 19 ವರ್ಷ ದೊಡ್ಡವರು. ಓಹೋ, ಅಂದ್ರೆ ನಿಮ್ಗೆ 16 ವರ್ಷ ಇದ್ದಾಗ ಆತ 32-35 ವರ್ಷದವರು. ಹಾ, ಇತ್ತು. ಆಮೇಲೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಅತ್ತೆ ಬಹಳ ಒಳ್ಳೆಯವರು, ಇಲ್ಲೆಲ್ಲರೂ ಜನರು ಒಳ್ಳೆಯವರು. ಬಟ್ ನಿಮಗ್ ಭಾಷೆ ಬರ್ತಿತ್ತ ಅದು? ಇಲ್ಲ, ಭಾಷೆ ಬರ್ತಿರ್ಲಿಲ್ಲ. ಖಾಲಿ ಕತ್ತಲಾಡಿಸ್ತಿದ್ದೆ, ಬೇಕು ಬೇಡ. 2 ತಿಂಗಳು ಸ್ವಲ್ಪ ತ್ರಾಸ ಆಯ್ತು. ಹಾ,
ಸ್ವಲ್ಪ ತ್ರಾಸ ಆಯ್ತು. ಆಮೇಲೆ ಭಾಷಾ ಕಲ್ಕೊಂಡೆ ಇವ್ರ ಹತ್ರನೇ. ನಮ್ಮ 6 ಜನ ನಾವು ಅಣ್ತಂಬ್ರು, ನನ್ ಗಂಡನ ಅಣ್ತಂಬ್ರು. ಹ್ಮ್. ಎಲ್ರು ನನ್ನ ಅಕ್ಕ ತಂಗಿಯರ್ ತರನೇ ನೋಡ್ಕೊಳ್ಳೋರು. ಓಕೆ ಓಕೆ. ನಮ್ಮ ಅತ್ತೆ ಅಂತೂ ಅಂದ್ರೆ ಸೊಸೆಯರಿಗೆ, ಇಲ್ಲಿ ಸೊಸೆಯವ್ರಿಗೆ ಹೆಸರು ಕರಿಯಲ್ಲ. ಹ್ಮ್. ಸೊಸೆಯವ್ರಿಗೆ ಅಂದ್ರೆ ಸೊಸೆ ಅಂತ ಅಂತಾರಲ್ಲ, ಹ್ಮ್. ಇಲ್ಲೂನು ನಮ್ಮ ವಾಗಡಿ ಭಾಷೆಯಲ್ಲಿ ಅಂದ್ರೆ ಮಾರ್ವಾಡಿ ಭಾಷೆಯಲ್ಲೇ ಬಹು ಅಂತ ಕರೀತಾರೆ. ಸೊಸೆ ಅನ್ನೋದಕ್ಕೆ ಮಾರ್ವಾಡಿ ಭಾಷೆಯಲ್ಲಿ ಬಹು. ಹಾ, ಚೋಟಿ ಬಹು, ಬಡಿ ಬಹು ಅಂದ್ರೆ ದೊಡ್ಡ ಸೊಸೆ, ಸಣ್ಣ ಸೊಸೆ. ಓಕೆ. ಹೆಸರು ಅಂದ್ರೆ ನಿಮ್ದು ಅಂತ ಒಂದು ಹೆಸರು ಇರುತ್ತಲ್ಲ, ಅದನ್ನ ಕರೀತಿರ್ಲಿಲ್ವಾ? ಇಲ್ಲ ಇಲ್ಲ, ಯಾರು ಕರಿಯಲ್ಲ ಹೆಸರು. ಅಂದ್ರೆ ಅದೇನು ರೆಸ್ಪೆಕ್ಟ್ ಅಂತನಾ? ಹಾ ಹಾ. ಓಕೆ, ನಿಮಗ್ ಗೌರವ ಕೊಡೋ ತರ. ಹಾ, ಸಣ್ಣ ಸೊಸೆ ಇಲ್ಲಿಗ್ ಬರಿ, ದೊಡ್ಡ ಸೊಸೆ ಬನ್ರಿ ಅಂತ ಹಿಂಗ್ ಕರಿಯೋದು. 6 ಜನ ಸೊಸೆದಿರೋ, ಇದನ್ನ ಹೆಂಗ್ ಕರೀತಾರೆ? ಹಾ, ದೊಡ್ಡ ಸೊಸೆ ಅಂದ್ರೆ ಕರೀತಾರೆ. ಇದ್ರಿಗೆ ಇರ್ತೀವಲ್ಲ, ಯಾರಿಗ ಅಂದ್ರೆ ಇದ್ರ ನಾವ್ 10 ಜೊತೆನೇ ಇರೋದು ಎಲ್ರು. ಈಗ ಎಲ್ರು ಬೇರೆ ಬೇರೆ ಆಗಿದ್ದಾರೆ. ಓಕೆ ಓಕೆ ಓಕೆ. ಹಾ, ಒಬ್ಳು ಅಮೆರಿಕಾ ಇರ್ತಾಳೆ, ಒಬ್ಳು ಬಾಂಬೆ ಇರ್ತಾಳೆ, ಒಬ್ಳು ಬ್ಯಾವರ್ ಇರ್ತಾಳೆ, ಹೀಗೆ. ಅಂದ್ರೆ ಈ ಮಾರ್ವಾಡಿಗಳು ಅಂತಾರಲ್ಲ, ಈ ಕಡೆ ನಮ್ ಕಡೆ ಇದಾರಲ್ಲ ಅಂತವ್ರಾ? ಹಾ, ಜೈನ್ರ ಅಂತಾರಲ್ಲ. ಗೊತ್ತು 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 ಗೊತ್ತು. ಹಾ, ಹಾಗಾಯ್ತು. ಆಮೇಲೆ ನನಗೆ 2 ಮಕ್ಕಳಾದ್ರು. ಹ್ಮ್. ಅಲ್ಲಿದ್ ಮರ್ತೇ ಬಿಟ್ಟೆ ನಾನು. ಆಲ್ಮೋಸ್ಟ್ ಮದುವೆ ಆದ್ಮೇಲೆ ಈ ಕಡೆಗೆ ಬರ್ತಿದ್ದ ಆಗಾಗ? ಹಾ, ಧಾರವಾಡ ಅಂತೂ ಒಂದು 3 ವರ್ಷ ಮರ್ತ್ ಬಿಟ್ಟೆ. ಮದುವೆ ಆದ ಹೊಸದ್ರಲ್ಲಿ? ಹಾ, ಒಂದು ಅಂದ್ರೆ ಇಲ್ಲಿ ಅನುಭವನೇ ಹಂಗಿತ್ತು. ಗಂಡ ಸ್ವಲ್ಪ ಅಂಗವಿಕಲ, ಇಟ್ಟೋಕೆ ಎಲ್ಲ ಖುಷಿ ಒಂದೇ ಸಲ ಸಿಗಲ್ವಲ್ಲ ಎಲ್ಲರಿಗೂ. ನಿಜ 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 ನಿಜ. ಹಾ, ಗಂಡನ್ ಸುಖ ಒಂದಿಲ್ಲ ಅಂದ್ರೆ ಏನಾಯ್ತು, ಎಲ್ಲ ಇದೆ ಮನೆಯಲ್ಲಿ. ಗಾಡಿ, ಅದು ಇದು, ಹೊರಗ್ ಹೋದ್ರೆ ಸಾಕು ಗಾಡಿ ಇದೆ. ಮೈ ತುಂಬಾ ನಮ್ಮ ಅತ್ತೆ ನನಗೆ ಅರ್ಧ ಕೆಜಿ ಬಂಗಾರ ಹಾಕಿದ್ಲು ಬಂದ್ಮೇಲೆ. ಎಲ್ಲ ಅಂದ್ರೆ ಅಲ್ಲಿದ್ ಮರ್ತೇ ಬಿಟ್ಟೆ ನಾನು, ಊರಿಂದ ಹಣ. ಅಂದ್ರೆ ಮರೆಸುವ ಪ್ರೀತಿ ಎಲ್ಲಿ ಸಿಕ್ತು ಅಂತ. ಹಾ, ಇಷ್ಟು ಚೆನ್ನಾಗಿ ನೋಡ್ಕೊಳಕತ್ರು. ಅಲ್ಲಿ ಹೊಡೆತ ನನಗೆ ಹೋತಲ್ಲ, ಅದೊಂದು ದೊಡ್ಡದಾಗ್ಬಿಡ್ತು ನನಗೆ. ಓಕೆ 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 ಓಕೆ. ಹಾ, ಆಮೇಲೆ 3 ವರ್ಷ 2 ಮಕ್ಕಳಾದ್ರು, 1 ಗಂಡು 1 ಹೆಣ್ಣು. ಹ್ಮ್. ಆಮೇಲೆ ಕಲಿಸ್ತಾ 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 ಹೀಗೆ ಗಂಡನ ಪ್ರೀತಿ ಸಿಗ್ಲಿಲ್ಲ ಅಂತ ಏನೋ ಹುಚ್ಚಿರ್ತಾರ. ಈ ಯಾರಾದ್ರೂ ಹೊರಗಡೆ ಯಾರಾದ್ರೂ ಭೇಟಿ ಆದ್ರೆ ಮಾತಾಡಿಸ್ತಾರೆ, ನಾನು ಮಾತಾಡ್ಸ್ಬಿಡ್ತೀನಿ. ಹೇಗಿದ್ದೀರಾ? ಹಾ. ಏನ್ ಮಾತಾಡಿಸ್ತೀನಿ? ಯಾರನ್ನು ಮಾತಾಡಿಸ್ತೀನಿ? ಈ ಹೊರಗಡೆ ಹುಡುಗರು ಇರ್ತಾರಲ್ಲ. ಓಕೆ, ನೀನ್ ಪುರುಷರ ಬಗ್ಗೆ ಮಾತಾಡ್ತಿದ್ದೀರಾ? ಹಾ. ಓಕೆ. ಹೇಗಿದ್ದೀರಾ ಅಂತ, ನಾನು ಚೆನ್ನಾಗಿದ್ದೀನಿ ಅಂತ. ಫೈನ್ ಫೈನ್. ಒಂದ್ ನಿಮಿಷ. ಇಲ್ಲಿ ಸರಿ, ಮನೆಯವರೆಲ್ಲ ಪ್ರೀತಿ ಸಿಗ್ತಿತ್ತು, ಬಟ್ ಗಂಡನ ವಿಚಾರದಲ್ಲಿ ಅಷ್ಟು ಖುಷಿ ಅಥವಾ ಲೈಕ್ ಎಲ್ಲ ಓಕೆ ಫೈನ್. ಇನ್ ಹೊರಗಡೆ ಕಣ್ಣಾಕ್ಲಿಕ್ಕೆ ಕಾರಣ ಇಲ್ಲ ಅನ್ನೋಷ್ಟು ತೃಪ್ತಿ ಏನಿರ್ಲಿಲ್ಲ ಅವಾಗ? ಹಾ, ಹಂಗೇನಿರ್ಲಿಲ್ಲ. ಬಟ್ ಯಾರಾದ್ರೂ ಮಾತಾಡ್ಸಿದ್ರೆ ನಾರ್ಮಲಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಟ್ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಸೋದು ಒಂದು ನನಗೆ ಅಭ್ಯಾಸ. ಅಂದ್ರೆ ಮೇಲ್ ಬಿದ್ದು ಚೆನ್ನಾಗಿ ಮಾತಾಡ್ಸೋದು. ಹಾ. ಆಮೇಲೆ ಆ ಹುಡುಗರಿಗೆ ಏನ್ ಅನಿಸ್ತಾ ಇತ್ತು, ಇವ್ರು ನನ್ ಮಾತಾಡಿಸ್ತಾ ಇದಾರೆ, ಇವ್ರಿಗೆ ನಾನ್ ಪ್ರಪೋಸ್ ಮಾಡ್ಬೇಕು ಅಂತ ಅವ್ರಿಗೆ. ಅದೇನ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲೋದ್ರು ಅದೇ. ಹಾ, ಆ ತರ ಆಗ್ತಾ ಇತ್ತು. ಆಮೇಲೆ ಏನಾಯ್ತು, ಒಂದು 3-4 ವರ್ಷ ಆಯ್ತು ಮಾತಾಡ್ತಾ ಮಾತಾಡ್ತಾ. ನನ್ ನಾರ್ಮಲ್ ನನ್ ಮನಸ್ನಲ್ಲಿ ಹಂಗ ಏನು ಇರ್ಲಿಲ್ಲ. ಮನೇಲೆಲ್ಲ ಇದೆ, ಆದ್ರೆ ಏನ್ ಮಾಡೋದಂತ ನಾನ್ ಹಂಗ್ ಮಾತಾಡ್ತಾ. ಆಮೇಲೆ ನಮ್ಮ ಊರಲ್ಲಿ ಒಂದು ಗಂಡ್ ಮಗ, ಅಂದ್ರೆ ನನ್ಕಿಂತ 1-2 ವರ್ಷ ಚಿಕ್ಕವನು. ಹಾ, ಒಂದ್ಸಲ ಹೇಳ್ದ, ಇಲ್ಲ ನೀನು ಇಂಥ ಜೊತೆ ಮಾತಾಡ್ತೀಯಲ್ಲ, ಸರಿ ಆಗಲ್ಲ. ನನ್ ತಿದ್ದಕ್ಕೆ ಅಂತಾನೆ ಬಂದ ನನ್ ಜೀವನದಲ್ಲಿ. ಅವ್ರ ಜೊತೆ ಮಾತಾಡ್ತೀಯ, ಇವ್ರ ಜೊತೆ ಮಾತಾಡ್ತೀಯ, ಅಲ್ಲಿ ಸಿಕ್ಕೊಂತ ಮಾತಾಡ್ತೀಯ ಅಂತ ಈ ತರ ಬೈಯೋದಕ್ ಸ್ಟಾರ್ಟ್. ನಮ್ಮತ್ತೆ ಮನೆ ಇಲ್ಲಿ ಸೋದರತ್ತೆ ಇರ್ತಾರಲ್ಲ, ಸೋದರತ್ತೆ ಮನೆ ಹತ್ರ ನಮ್ಮ ಮನೆ ಇರೋದು ಅವ್ರದ್ದು. ಅಂದ್ರೆ ಆ ಹುಡುಗ ಯಾರು? ಅಂದ್ರೆ ಅವರು ಹಿಂಗೆ ನಮ್ಮ ಊರಲ್ಲೇನೆ ಇರೋದು. ನಿಮ್ಮೂರಲ್ಲಿ ಅಂದ್ರೆ ರಾಜಸ್ಥಾನ, ಧಾರವಾಡ? ಅವ್ರಿಗೆ ಅಲ್ಲೇ ರಾಜಸ್ಥಾನದಲ್ಲಿ. ಓಕೆ, ನಿಮ್ಮೂರಲ್ಲಿ ಅಂದ್ರೆ ನಿಮ್ ಗಂಡನ ಊರಲ್ಲಿ ಅವನು ಒಬ್ಬ ಹುಡುಗ. ಹಾ. ಬಟ್ ನಿಮ್ಗೆ ಹೇಗ್ ಪರಿಚಯ ಆತ? ಹಾ, ಅಂದ್ರೆ ನಮ್ ಮನೆಗೆ ಹೋಗೋದು ಬರೋದು ಇತ್ತು. ಓಕೆ. ಅಂಗಡಿ, ಅಂಗಡಿ ಐತಲ್ಲ ನಮ್ದು, ರೆಡಿಮೇಡ್ ಅಂಗಡಿ ಇದೆ. ಆ ಸಮಯದಲ್ಲಿ ಸೊ ಈ ತರ ಹುಡುಗರು ಬೇರೆ ಹುಡುಗರು ಮಾತಾಡ್ಬೇಕಾದ್ರೆ ಅವ್ರ ದೃಷ್ಟಿಯಲ್ಲಿ ಆ ಹುಡುಗರಲ್ಲಿ ಕೆಟ್ಟದ್ದೇನೋ ಕಾಣ್ತಾ ಇದೆ ಅಂತ ನಿನಗೆ ಬಿಡಿಸಿ ಹೇಳ್ತೀನಿ. ಹಾ, ಅದಕ್ಕೆ ನನಗ್ ಪರಿಚಯ ಆಯ್ತು. ಮಾತಾಡ್ತಾ ಮಾತಾಡ್ತಾ ನಾನು ಹಂಗ ಸರಿ ಆಯ್ತು. ಮಾತಾಡ್ತಾ ಮಾತಾಡ್ತಾ ಫೋನ್ ಅಲ್ಲಿ ಮಾತ್ ಬೆಳೀತು. ಆಮೇಲೆ ಬೈಯೋರು, ಅಂದ್ರೆ ನಾನ್ ತಿದ್ದೋಕೆ ಬಂದಿದ್ದು, ಹಿಂಗ್ ತಪ್ಪು ಕಲ್ಪನೆ ಅವನ್ ಮನಸ್ಸಿನಲ್ಲಿ ಇರ್ಲಿಲ್ಲ. ಓಕೆ, ತಿದ್ದೋಕೆ ಬಂದಿರೋದು ಅಂತ. ಹಾ. ಓಕೆ.
ಹಾ ನೀವೀಗ ಒಂದ್ಸಲ ಏನ್ ನೀವ್ ಹಿಂಗ್ ಸ್ವಲ್ಪ ಹೇಳ್ತಿರಲ್ಲ ಅವನು ಪದೇ ಪದೇ ಹೇಳೋನು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು, ಪದೇ ಪದೇ ಸೀರೆ ಅಂಗಡಿಗಳಿಗೆ ಹೋಗ್ಬಾರ್ದು, ಪದೇ ಪದೇ ಬಳಿ ಅಂಗಡಿಗೆ ಹೋಗ್ಬಾರ್ದು, ಈ ತರ. ಯಾಕೆ ಹೋಗ್ಬಾರ್ದು ಅಂತ? ಈ ನಿನ್ ನೋಡಕ್ಕೆ ಕೂತಿರ್ತಾರ ಅವ್ರು ಅಂತ. ಓಕೆ. ಇಲ್ಲಂದ್ರೆ ಏನನ್ನ ಹಿಂಗ್ ಹೊರಗಿಂದ ಹುಡುಗಿಯರ್ ಬಂದಿರ್ತಾರಲ್ಲ, ಅಂದ್ರೆ ಹೊರಗಿಂದ ಅಂದ್ರೆ ಈಗ ಬೆಳಗಾವ್ ಧಾರವಾಡ ಹೊರಗಡೆಯಿಂದ ಬಂದಿರೋರು ಬೇರೆ ರಾಜ್ಯದಿಂದ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಹೊರಗಡೆಯಿಂದ ಹುಡುಗಿಯರ್ ಬಂದಿರ್ತಾರಲ್ಲ, ಇಲ್ಲಿಯವರು ಪ್ರಪೋಸ್ ಮಾಡೋದು ಬಹಳ. ಓಹೋ, ಈಗ ಒಂದ್ ನಿಮಿಷ, ಈಗ ಇವರು ನಿಮ್ಮೂರಿಗೆ ಬಂದು ಧಾರವಾಡದಿಂದ ಅಥವಾ ಬೆಳಗಾವಿಂದ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ನೀವು ರಾಜಸ್ಥಾನದವರಲ್ಲ, ಇವರು ಬೇರೆ ಕಡೆಯಿಂದ ಬಂದಿರೋರು ಅಂತ ಅವ್ರಿಗೆ ಗೊತ್ತಿದ್ದು ನಿಮಗೆ ಪ್ರಪೋಸ್ ಮಾಡಕ್ ಆ ಹುಡುಗರು ಕಾಯ್ತಿರ್ತಾರೆ. ಓಹೋ, ಏನ್ ಇದೊಂದು ಟೀಮೇ ಇರುತ್ತಾ ಅಲ್ಲಿ? ಅಂದ್ರೆ ಇವ್ರಿಗೆ ಏನು ಗಂಡನ ಮನೇಲಿ ಅಷ್ಟೇ ಇರಂಗಿಲ್ಲ, ಏನು ಸುಖ ಇರಂಗಿಲ್ಲ, ಅಂದ್ರೆ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ನೋಡ್ತಾರೆ ಅಂತ ಇವ್ರಿಗೆ ಕಲ್ಪನೆ. ಓಕೆ, ಆ ಹುಡುಗರಿಗೆ. ಆ ಹುಡುಗರಿಗೆ ಕಲ್ಪನೆ. ಅದಕ್ಕೆ ಅವ್ರು ನಾನು ತಿದ್ದುತ್ತಾ ಒಂದು 2006 ಭೇಟಿ ಆದ್ರೆ ನಾನು ಅಂದ್ರೆ ಮಾತಾಡಕ್ ಶುರು ಆದ್ವಿ. ಈಗ ಮಾತಾಡ್ತೀವಿ, ಆದ್ರೆ ಏನು ಅಣ್ಣ ತಂಗಿ ಹೀಗೆ. ಈಗ ಎಲ್ರು ಊರಲ್ಲಿ ಅಂತಾರೆ, ಈಗ ಎಲ್ಲೂ ಹೊರಬೀಳಲ್ಲ ಅವಳು, ಚೆನ್ನಾಗಿದ್ದಾಳೆ, ನಾನ್ ಬಟ್ಟೆ ಹೊಲಿತೀನಿ ಮನೆಯಾಗ. ಈಗ ಏನಾದ್ರೂ ಹಿಂಗ್ ಕಷ್ಟ ಅದು ಬಂದ್ರೆ ಇದನ್ನ ಸಾಲ್ವ್ ಮಾಡ್ತಾರೆ, ಏನಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ 3 ಜನ ನನ್ನ ಲೈಫಲ್ಲಿ ನನ್ ತಿದ್ದಕ್ ಬಂದವ್ರು. ತಿದ್ದೋಕೆ? ಓಕೆ. 16 ವರ್ಷದಲ್ಲಿ ಮದುವೆ ಆದವಳು. ಒಬ್ರು ಇವ್ರು, ಆಮೇಲೆ ಒಂದ್ ಮಾಲ್ವಿಕಾ ಮೇಡಮ್, ಬದುಕು ಜಟ್ಕಾ ಬಂಡಿ. ನಿಮಗ್ ಗೊತ್ತಿರ್ಬೋದು. ಗೊತ್ತು ಮಾಳ್ವಿಕಾ ಅವರು. ಮಾಲ್ವಿಕಾ ಮೇಡಮ್ ಅವರು ಕಹಾನಿ ನೋಡಿ 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 ಇಷ್ಟು ತಿದ್ಕೊಂಡೆ ಅಣ್ಣ ನಾನು ನಿಮಗ್ ಹೇಳ್ಬೇಕು ಅಂದ್ರೆ ಅವ್ರ ಕಾರ್ಯಕ್ರಮ ಒಂದು ಎಪಿಸೋಡ್ ಬಿಡ್ತಿರ್ಲಿಲ್ಲ. ಎಷ್ಟನೇ ಇಸ್ವಿಲ್ ಬರ್ತಿದ್ದದು? ಎಷ್ಟನೇ ಇಸ್ವಿಲವ? ಅದು ಸುಮಾರು ಒಂದು 15 ವರ್ಷದಿಂದ. ನಾವು ಟಿವಿನೇ ನೋಡಿರ್ಲಿಲ್ಲವ. ಅವ್ರ ಪರಿಚಯ ಅಥವಾ ಅವ್ರ ಇತ್ತೀಚೆಗೆ ನಮಗ್ ಗೊತ್ತಷ್ಟೇ, ಬಟ್ ಅವ್ರ ಕಾರ್ಯಕ್ರಮ ನಡೆಸ್ತಿದ್ರು ಅಂತ ನಮಗ್ ಗೊತ್ತೇ ಇಲ್ಲ. ಇತ್ತೀಚೆಗೆ ನಮಗೂ ಗೊತ್ತಾಗಿದ್ದು. ಬದುಕು ಜಟ್ಕಾ ಬಂಡಿ ಅಣ್ಣ. ಹೌದು, ಬದುಕು ಜಟ್ಕಾ ಬಂಡಿ. ಹುಡುಗಿಯರು ಬರ್ತಾರೆ ಅದ್ರಲ್ಲಿ. ನನ್ ಬಾಳೆ ಹಿಂಗಾಯ್ತು, ನನ್ ಪರಿಸ್ಥಿತಿ ಹಿಂಗಾಯ್ತು, ನಾನ್ ಅವನಿಂದೆ ಓಡ್ ಹೋದೆ, ಇದನ್ನೆಲ್ಲಾ ಕೇಳಿ 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 ನನಗ್ ಹೀಗ ಅನಿಸ್ತು, ನಾನ್ ಹಾಗ್ ಮಾಡ್ಲಿಲ್ಲ ಸರಿ ಆಯ್ತು, ನಾನ್ ಹೀಗ್ ಮಾಡ್ಲಿಲ್ಲ ಸರಿ ಆಯ್ತು, ನನ್ ಜೀವನ ನಾನು ಸರಿ ಮಾಡ್ಕೊಂಡೆ ಅಂತ ಈಗ ನನಗ್ ಕಲ್ಪನೆ ಈಗ ಆಗ್ತಾ ಇದೆ. ಒಳ್ಳೇದು ನೋಡಿ, ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಪ್ರಭಾವ ಬೀರಿದೆ ನಿಮ್ಮ ಮೇಲೆ. ಬಹಳ ತುಂಬಾ ಚೆನ್ನಾಗಿ ಬರುತ್ತೆ. ಈಗ್ಲೂ ಅವಾಗ ನೋಡ್ತಿರ್ತೀನಿ. ಅಂದ್ರೆ ಈ ತರನೇ ಕಾರ್ಯಕ್ರಮನ ಅದುವಾ? ಇದೇ ತರ. ಓಕೆ, ಬಟ್ ಅಲ್ಲಿ ಎಲ್ಲ ನೇರವಾಗಿ ಕಾಣಿಸ್ಕೊಳ್ತಾ ಇದ್ರು. ಅವರೆಲ್ಲರೂ ಕರೆಸ್ತಾರೆ, ಅಂದ್ರೆ ಹಿನ್ನೆಲೆ ಎಲ್ಲಾನು ಪತ್ತೆ ಹಚ್ತಾರ ಅವರು. ಓಕೆ. ಹಿಂದಿಂದೆಲ್ಲ ಪತ್ತೆ ಹಚ್ಚಿ ಆಮೇಲೆ ವಿವರವಾಗಿ ತೋರಿಸ್ತಾರೆ. ಬಟ್ಟೆ ಹೊಲಿತಾ ಇದನ್ನೇ ಕೇಳೋದು ನಾನು. ಅಣ್ಣ ಬೆಳಿಗ್ಗೆ 9 ಗಂಟೆ ನನ್ ಕೆಲಸ ಮುಗಿಸ್ಕೊತೀನಿ ಮನೆಯಲ್ಲಿ. ಎಲ್ಲಾ ಮನೆಯಲ್ಲಿ ಕೆಲಸದವರಿದ್ದಾರೆ, ಕಸ ಪಾತ್ರೆ ಬಟ್ಟೆ. ಈಗಲೂ ಕಾರ್ಯಕ್ರಮ ಬರುತ್ತಾ? ಈಗಲೂ ಆ ಕಾರ್ಯಕ್ರಮ ಬರುತ್ತಾ? ಅಂದ್ರೆ ಇದು ಎಷ್ಟೋ ಎಪಿಸೋಡ್ ಇದಾವಲ್ಲ ಅವ್ರು, ಒಂದೊಂದು ಯೂಟ್ಯೂಬ್ ಅಲ್ಲಿ ಬರುತ್ತೆ. ಹಳೆ ಕಥೆಗಳು ಅವೇ ಇದಾವೆ ಅಂದ್ರೆ ಯೂಟ್ಯೂಬ್. ಇದು ಕತೆ ಎಲ್ಲ ಜೀವನ ಬರೀ ಇಂಥದೇ ನೋಡೋದು ನಾನು. ವೆರಿ ನೈಸ್. ಆ ಹುಡುಗ ಅಲ್ದೇನೆ ಈ ಕಾರ್ಯಕ್ರಮ ಕೂಡ ಅಥವಾ ಬದುಕು ಜಟಕ ಬಂಡಿ ಕಾರ್ಯಕ್ರಮ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರ್ತು. ಬಹಳ ಅಂದ್ರೆ ಅದಂತೂ ತುಂಬಾ ಬಿತ್ತು. ತುಂಬಾ ಬಿತ್ತು. ಅದಕ್ಕೆ ಈಗ ಅನ್ಸುತ್ತೆ ಅವಾಗ ತಪ್ಪು ಮಾಡ್ಲಿಲ್ಲ, ಅದು ಸರಿ ಹೋಯ್ತು. ಅಕಸ್ಮಾತ್ ನಾನು ಅವನ ಜೊತೆ ಓಡೋಗಿದ್ರೆ ನನ್ನ ಪರಿಸ್ಥಿತಿ ಏನ್ ಆಗ್ತಿತ್ತು. ಯಾರ ಜೊತೆ ಓಡೋಗಿದ್ರೆ? ಆ ಹುಡುಗನ್ ಜೊತೆ ಧಾರವಾಡದಲ್ಲಿ. ಈಗ ಅನಿಸ್ತಾ ಇದೆ ಇಲ್ಲಿ ಬಂದು ತಪ್ಪು ಮಾಡ್ಬೇಕು ಅಂತ ಅನ್ಕೊಂಡು ಮತ್ತೆ ಈ ಹುಡುಗ ನನ್ ಜೀವನದಲ್ಲಿ ಬಂದು ಮತ್ತೆ ನನ್ ತಿದ್ದಿದ್ನಲ್ಲ ಅಂತ ಐತಾರೆ. ಅಂದ್ರೆ ನನ್ ಗಂಡನ್ಗೇನೋ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಮನೇಲೆ ಇರ್ತಾರೆ, ಎಲ್ಲೂ ಹೋಗಲ್ಲ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಮನೇಲಿ ಗಾಡಿ ಇದೆ, ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು. ಇದೆಲ್ಲ ನಾನೇ ಮಾಡ್ಬೇಕು. ಪರವಾಗಿಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಸುಖ ಸಿಗಲ್ಲ, ಈಗ ಅರ್ಥ ಆಗ್ತಾ ಇದೆ. ಪರವಾಗಿಲ್ಲವಾ? ಈಗ ಯಾವ ಸುಖದ ಬಗ್ಗೆ ನೀನು ಮಾತಾಡ್ತಿದೀಯ ಅದು ಅನಿವಾರ್ಯ ಅಲ್ಲ. ಅಂದ್ರೆ ನಡತೆಯ ವಿಚಾರದಲ್ಲಿ
ಆ ಸುಖ ನಿನಗೆ ಸಿಕ್ಕಿದೆಯೋ ಇಲ್ವೋ ಬೇಕಿಲ್ಲ, ಬಟ್ ಆ ಸುಖವನ್ನ ಹಿಂಬಾಲಿಸಿಕೊಂಡು ಹೋಗಿ ಎಷ್ಟು ಜನ ಕ್ಯಾರೆಕ್ಟರ್ ಹಾಳು ಮಾಡಿಕೊಂಡವರಿದ್ದಾರೆ. ಮತ್ತೆ ಜಗತ್ತಿಗೆ ಅತ್ಯಂತ ಈಗ ಅನಿಸ್ತಾ ಇದೆ ನನ್ನ ಮಗಳು ಇಷ್ಟು ಮಾತಾಡ್ತಾಳೆ, 23 ವರ್ಷ ಅವಳಿಗೆ ಇವಾಗ. ಇವಾಗ ನನಗ್ ಅನಿಸ್ತಾ ಇದೆ ಅವಳು ಹೇಗ್ ಮಾತಾಡ್ತಾಳಲ್ಲ, ನನಗ್ ಅನಿಸ್ತಾ ಇದೆ ನನ್ ಬುದ್ಧಿಗೊಂದಿಷ್ಟು ಸ್ವಲ್ಪ ಅವಳ ಬುದ್ಧಿ ನನಗೆ ಯಾಕೆ ಆ ಟೈಮಲ್ಲಿ ಬರ್ಲಿಲ್ಲ ಅಂತ ಈಗ ಅನಿಸ್ತದೆ. ಮಗಳೇನು ಓದ್ತಿರೋದು? ಈಗ ಮಾಸ್ಟರಿ ಮಾಡ್ತಾ ಇದ್ದಾಳೆ MSc ಅಲ್ಲಿ, ಇಟ್ಲಿಗೆ ಹೋಗ್ತಾ ಇದ್ದಾಳೆ ಮುಂದಿನ ತಿಂಗಳು. ಓಕೆ, ಬಟ್ ನಿಮಗೆ ನಿಮ್ಮ ಮಗಳಿಗೆ ಈ ಅಜ್ಜಿ ತಾತರ ಸಂಪರ್ಕ ಇದೆಯಾ? ಯಾರ್ದು? ಈ ನಿನ್ನ ಅಪ್ಪ ಅಮ್ಮನ ಸಂಪರ್ಕ ಇದೆಯಾ ಅಂದೆ. ಹಾ ಇದೆ ಇದೆ ಇದೆ. ಹೋಗ್ತೀನಿ ಇವಾಗ 1 ವರ್ಷಕ್ಕೊಮ್ಮೆ ಹೋಗ್ತೀನಿ, ಎಲ್ಲರನ್ನು ಮಾತಾಡಿಸ್ತೀನಿ, ಚೆನ್ನಾಗಿ 15 ದಿವಸ ಇರ್ತೀನಿ, ಅಡ್ಡಾಡ್ತೀನಿ. ತಂದೆಯ ಕೋಪದ ಬುದ್ಧಿ ಕಡಿಮೆ ಆಗಿದೆಯಾ? ಇಲ್ಲ ಇಲ್ಲ, ಎಲ್ಲಾರು ನಾರ್ಮಲ್ ಆಗಿದ್ದಾರೆ ಇವಾಗ. ಗ್ರೇಟ್. 24 ವರ್ಷ ಆಯ್ತಲ್ಲ. ಅಂದ್ರೆ ನಾನು ಹೇಳೋದಿಷ್ಟೇ ನಿಮ್ ಕಾರ್ಯಕ್ರಮದಲ್ಲಿ, 2 ವರ್ಷದ ತಪ್ಪು ಅದನ್ನ ತಿದ್ಕೊಳ್ಳೋದಕ್ ನನಗೆ 24 ವರ್ಷ ಹಿಡಿತು ಅಂತ. ನಮ್ಮಪ್ಪ ನಮ್ಮಮ್ಮ ನನ್ ಹೊಡಿತಾರೆ ಅಂತ ಅನಿಸ್ತಿತ್ತು. ಈಗ ಅನ್ಸುತ್ತೆ ಅವ್ರು ಕರೆಕ್ಟ್ ಇದ್ರು, ನಾನೇ ತಪ್ಪಿದ್ದೆ ಅಂತ ಅನ್ಸುತ್ತೆ ಏನು ಒಂಥರ ನನಗೆ. ನೀವು ಬೈತಿರ್ತೀರಲ್ಲ, ನನಗನ್ಸುತ್ತೆ ನನ್ನೇ ಬೈತಿದ್ದೀರಾ ನೀವು ಅನ್ಸುತ್ತೆ. ಆತ್ಮ ಸಾಕ್ಷಿ ಒಂದಿರುತ್ತಲ್ಲ, ಅದು ಸುಳ್ಳು ಹೇಳಲ್ಲ ಅಂತ ಅನ್ಸುತ್ತೆ. ಸತ್ಯನವ್ವ, ಹೆತ್ತವರು ಕೆಲವೊಮ್ಮೆ ನಮಗೆ ಶತ್ರುಗಳ ಕಂಡು ಬಿಡ್ತಾರೆ. ಯಾಕಂದ್ರೆ ಆ ಹುಚ್ಚು ಮನಸ್ಸಿನ ಆಸೆಗೆ ಅವ್ರು ಅಡ್ಡ ಬರ್ತಿದ್ದಾರೆ ಅಂತ ಅವಾಗ ಅನ್ಸುತ್ತೆ. ಹಾ, ಈಗ 1 ತಿಂಗಳಿಂದ ಏನು ನಾನು ಅದು 24 ವರ್ಷದಿಂದ ಏನು ಫ್ರೆಂಡ್ ಅಂತ ಹೇಳಿದ್ನಲ್ಲ ಊರಲ್ಲಿ, ಈ ಫೇಸ್ಬುಕ್ ಅಲ್ಲಿ ಈಗ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ದೂರ ಅಂತಂದು ಬ್ಲಾಕ್ ಮಾಡಿದೆ. ಆಗ್ಲೇ ಬ್ಲಾಕ್ ಮಾಡಿದೆ, ಬೇಡ ಈ ಸವಾಸ ನನಗೆ ಇನ್ಮೇಲೆ ಬೇಡ. ಮತ್ತೆ ಅದನ್ನೇ ಇದನ್ ಮಾಡೋದು ಬೇಡ. ಮಕ್ಕಳು ದೊಡ್ಡವರಾಗಿದ್ದಾರೆ, ಮದುವೆ ಮಾಡ್ಬೇಕು, ಓದೋದ್ ಬಾಕಿ ಇದೆ, ಬೇಡ. ಓಕೆ, ಇದು ಇನ್ನೊಂಚೂರು ಸಿಂಪ್ಲಿಫೈ ಮಾಡೋಣ. ಏನಂದ್ರೆ ಬಂತು ಫ್ರೆಂಡ್ ರಿಕ್ವೆಸ್ಟ್ ಬಂತು, ಅಕ್ಸೆಪ್ಟ್ ಮಾಡಿದ್ರಿ. ವಿಷಯ ಏನಂದ್ರೆ, ನಾನು ಬ್ಲಾಕ್ ಮಾಡೋದು ಪರಿಹಾರ ಅಲ್ಲ, ಅಥವಾ ಫೋನ್ ಬಳಸದೇ ಇರೋದು ಪರಿಹಾರ ಅಲ್ಲ. ನಾನು ಯಾವುದೋ ಒಂದು ವ್ಯವಸ್ಥೆಗೆ ಈಗ ಅಂಟ್ಕೊಂಡಿದ್ದೀನಿ ಎಂದಾಗ ಅಂಥವ್ರು 500 ಜನ ಫ್ರೆಂಡ್ಶಿಪ್ ಇದ್ರು, ನಾನು ಅದಕ್ಕೆ ಪ್ರೋತ್ಸಾಹ ಕೊಡಲ್ಲ ಅಂದ್ರೆ ಕೆಡಿಸೋದಿಕ್ಕೆ ಹೆಂಗ್ ಸಾಧ್ಯನವ? ಹೌದಲ್ಲ? ಈಗ ಬ್ಲಾಕ್ ಮಾಡಿದ್ರೆ ಹೇಗಿದ್ದೀಯಾ ಏನು ಅದು ಇದು ಆಯ್ತು. ಈಗ ನಾನು ಹೇಳ್ತಿರೋದು, ನೀನ್ ಬ್ಲಾಕ್ ಮಾಡಿರೋದು ಅದು ನಿನ್ನ ವೈಯಕ್ತಿಕ ವಿಚಾರನವ. ಬಟ್ ಅದಕ್ಕಿಂತ ಸರಳವಾದದ್ದು, ಭಗವಂತನಿಗೆ ಹತ್ತಿರವಾಗುವ ಮಾರ್ಗ ಯಾವುದು ಅಂದ್ರೆ, ಚೆನ್ನಾಗಿದೆಯೇನಪ್ಪ, ಒಳ್ಳೇದಾಗಲಿ. ಆತ 500 ಮೆಸೇಜ್ ಕಳಿಸ್ಲಿ, ಆತನಲ್ಲಿ ಮತ್ತೆ ಆಸೆ ಕುದುರ್ಲಿ, ಆತ ಮತ್ತೆ ಆಸೆಯನ್ನ ವ್ಯಕ್ತಪಡಿಸ್ಲಿ. ನಾನೀಗಾಗಲೇ ಒಂದು ಸುಂದರವಾದ ಸಂಸ್ಕಾರಯುತ ವ್ಯವಸ್ಥೆಗೆ ಅಂಟ್ಕೊಂಡಿದ್ದೀನಿ. ಈಗ ನನಗೆ ಅದರಲ್ಲಿ ಎಲ್ಲಾ ರೀತಿಯ ಮೆಸೇಜ್ಗಳು ನಿನಗೇನು ಮಾಡ್ಲಿಕ್ಕಾಗಲ್ಲ. ಬ್ಲಾಕ್ ಮಾಡುವುದು ಬಹುಶಃ ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ ಸ್ವಲ್ಪ ಯಾಕೋ ನೀನು ಕೆಟ್ಟವಳಾದೆ. ಈಗ ಅಕ್ಸೆಪ್ಟ್ ಮಾಡದೇ ಇದ್ದಿದ್ರು ಓಕೆ, ಅಕ್ಸೆಪ್ಟ್ ಮಾಡಿ ಸುಮ್ಮನಿದ್ದಿದ್ರು ಓಕೆ, ಬಟ್ ಬ್ಲಾಕ್ ಮಾಡಿದಾಗ ಏನನ್ಸುತ್ತೆ, ನನ್ನ ಮನಸ್ಸು ನನ್ನ ಕಂಟ್ರೋಲಿಗೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಆಗುತ್ತೆ. ಹೌದಲ್ಲ? ಅಕ್ಸೆಪ್ಟ್ ಮಾಡಿಯೂ ಕೂಡ ನಾನು ಸುಮ್ಮನೆ ಇರ್ಬೋದಿತ್ತಲ್ಲ. ಭಯ ಅಲ್ಲ ಅಣ್ಣ, ಯಾರಾದ್ರೂ ಹೆಸರು ನೋಡಿದ್ರೆ ಫೋನಲ್ಲಿ, ನಮ್ಮ ಅಣ್ಣ ನೋಡಿದ್ರೆ. ಈ ಮುಂಚೆ ಅವನ್ ಬಿಡು, ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ದ, ಹತ್ರಕ್ಕೆ ಬಂದು ನಿನ್ನನ್ನು ಒಲಿಸಿಕೊಳ್ಳಿಕ್ಕೆ ನೋಡಿದವ್ರು ಎಷ್ಟು ಜನ ಇದ್ರವ? ಅದು ಭಯ ಪಡೋ ವಿಚಾರನೇ ತಾನೆ. ಹಳೇ ಸಂಬಂಧಗಳಿದ್ದಾವಲ್ಲ, ಅವು ಏನೇ ಮತ್ತೆ ರೆಕ್ಕೆ ಬಿಚ್ಚೋಕೆ ಪ್ರಯತ್ನ ಮಾಡಿದ್ರು ಕೂಡ, ನಾನೀಗಾಗಲೇ ಒಬ್ಬ ಪುರುಷನಿಗೆ ಎಲ್ಲಾ ರೀತಿಯಲ್ಲೂ ಅರ್ಪಿಸಿಕೊಂಡು ನನ್ನ ಬದುಕನ್ನು ನಾನು ಕಟ್ಕೊಂಡಿದ್ದೀನಿ ಎಂದಾಗ, ಈಗ ನನ್ಗೂ 42 ವಯಸ್ಸು, ನನ್ ಗಂಡನ್ಗೆ 59 ನಡೀತಾ ಇದೆ. ಅದಕ್ಕೆ ಬೇಡ, ನಾನು ನನ್ ಗಂಡ ನನ್ ಮಕ್ಳು ಚೆನ್ನಾಗಿದ್ದೀವಿ. ವರ್ಷಕ್ಕೊಂದ್ಸಲ ಊರಿಗೆ ಹೋಗ್ತೀನಿ, ಬಸವ ಜಯಂತಿಯಲ್ಲಿ ಮಾಡ್ತೀನಿ. ಇಟ್ಸ್ ಓಕೆ. ನಾನು ಹೇಳಿದ್ದು ಅಕ್ಸೆಪ್ಟ್ ಮಾಡಿಬಿಡು ಅಂತ ಅಲ್ಲವ, ಬಟ್ ಅದಕ್ಕಿಂತ ಸುಲಭವಾದ ಮಾರ್ಗ ಅಂದ್ರೆ ಮನುಷ್ಯನಿಗೆ ನನ್ನನ್ನು ನಾನು ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು. ಅದು ಇಲ್ಲ, ಆರಾಮಾಗಿದ್ದೀವಿ. ಅಂದ್ರೆ ನಾನು ಅಲ್ಲಿ ಬೆಂಗಳೂರಿನ ಹುಡುಗಿಯರಿಗೆ ಹೇಳೋದಕ್ಕೆ ಇಷ್ಟೇ ಮಾಡೋದು,
ತಂದೆ ತಾಯಿಗೆ ಹೇಳ್ದೆ ಮದ್ವೆ ಮಾಡ್ಕೋಬೇಡಿ ಅಷ್ಟೇ. ಅಲ್ಲಿ ಹೋಗಿ ಅಲ್ಲಿ PG ಅಲ್ಲಿ ಇದ್ದು ಅಲ್ಲಿ ಮದ್ವೆ ಮಾಡ್ಕೊಂಡೆ. ಇವತ್ತೆಲ್ಲ ಏನಾಗ್ತಿದೆ ಅಂದ್ರವ, ನಾನು ನಿನ್ನೆ ಯಾರೋ ಒಬ್ರು ನನಗೊಬ್ರು ಪರಿಚಯ ಇರೋ ನ್ಯೂಸ್ ಚಾನಲ್ ರಿಪೋರ್ಟರ್ ಹತ್ರ ಮಾತಾಡ್ತಿದ್ದೆ. ಅವ್ರು ಹೆಂಗೆ ಹೇಳ್ತಾ ಇದ್ರು, ಯಾವುದೋ ಒಂದು PG ಹೆಣ್ಮಗಳು, ಯಾರೋ ಉತ್ತರ ಭಾರತದವರೇ ಅಂತೆ. ಈ ಪ್ರೀತಿ ಪ್ರೇಮ ಅಂತ ಅಂದ್ರೆ ತಂದೆ ತಾಯಿಯಿಂದ ದೂರ ಇರ್ಲಿ ಅಥವಾ ಹತ್ರ ಇರ್ಲಿ, ಈಗ PG ಲಿರೋರು ಮಾತ್ರ ಕೆಡ್ತಾರೆ, ಮನೆ ಒಳಗಡೆ ಇರೋ ಹೆಣ್ಮಕ್ಳು ಕೆಡಲ್ಲ ಅಂತಿಲ್ಲ. ಫೋನ್ ಬಂದ್ಬಿಟ್ರೆ ರಗ್ಗು ಹಚ್ಕೊಂಡ್ರೆ ಯಾರು ಎಲ್ಲಿ ಕೆಡ್ತಾರೆ ಗೊತ್ತಾಗಲ್ಲ. ಅದು ಖರೆ ಅಣ್ಣ, ನಿಜ. ಅಲ್ಲಿರೋರು ಕೆಡ್ತಾರೆ, ಇಲ್ಲಿರೋರು ಕೆಡಲ್ಲ. ವಿಷಯ ಅದಲ್ಲ. ಈಗ ಯಾರೋ ಒಬ್ಳು ಹೆಣ್ಮಗಳು PG ಇದ್ದುಕೊಂಡ್ಲು, ಅವಳಿಗೇನೋ ಲವ್ ವಿಚಾರ ಏನೋ ಇತ್ತು, ಇವ್ರ ನಡುವೆ ಜಗಳ ಆಯಿತು, ಹುಡುಗ ಹುಡುಗಿ ಚೆನ್ನಾಗಿದ್ರು, ಮಧ್ಯೆ ಯಾಕೋ ಜಗಳ ಆಯಿತು. ಅವಳು ನಾನು ನಿನ್ನನ್ನು ಇಷ್ಟಪಡಲ್ಲ, ನಾನು ನಿನ್ನನ್ನು ದೂರ ಮಾಡ್ಕೊಳ್ತೀನಿ, ನನಗೆ ನೀನು ಇಷ್ಟ ಇಲ್ಲ ಅಂದ್ಲು. ಅವನು ಕಡೆಗೆ ಇಲ್ಲ, ನಾನು ಇವಳನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ದ, PGಗೆ ಹೋದ. ಅಂದರೆ ನೋಡಿ, ಓದ್ಲಿಕ್ಕೆ ಏನಕ್ಕೆ ಅಂತ ನಿನ್ನ ಮಗಳು ಇಟಲಿಗೆ ಓದ್ಲು, ಅದನ್ನು ಮಾತ್ರ ಮಾಡು ಬಂದ್ರೆ ಅವಳು ಅದ್ಭುತ. ಬಾಳ ಬುದ್ಧಿವಂತೆ ಅವಳು ಅಲ್ಲ, ಅಂತಾಳೆ. ಅಂತ ಇಂಥವ್ರು ರಗಡ್ ಬರ್ತಾರೆ ಮಮ್ಮಿ, ತಲೆ ಕೆಡ್ಸ್ಕೋಬಾರ್ದು ಅಂತಾರೆ. ಕೇಳಿಸ್ಕೊ, ನಾನು ಉದಾಹರಣೆ ಕೊಟ್ಟೆ. ನಿನ್ನ ಮಗಳು ಇಟಲಿ ವಿಚಾರ ನನ್ನ ಕಿವಿಗೆ ಹಾಕಿದ್ದಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ. ನಾನು ಏನಕ್ಕೆ ಅವತ್ತು 10ನೇ ಕ್ಲಾಸಲ್ಲಿ 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ, ಅದನ್ನ ಮಾಡಿ ಮನೆಗೆ ಬಂದಿದ್ರೆ ನೀನು ಇಲ್ಲಿವರೆಗೂ ಬರ್ತಾನಿಲ್ಲ, ನಿನ್ನ ಬದುಕು ಬೇರೆ ಏನೋ ಇರ್ತಿತ್ತು. ಹಾಗಂತ ಈ ಕೆಟ್ಟದಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವತ್ತು ನಿನ್ನ ನಿರ್ಧಾರ ಬಹುಶಃ ನಿನ್ನ ತಾಯ್ನಾಡಲ್ಲೇ ಇರ್ಬೋದಿತ್ತೋ ಏನೋ. ಅರ್ಥ ಆಯ್ತಲ್ಲವಾ? ಇದು ಭಾರತ ಮಾತೆ, ಇದು ತಾಯ್ನಾಡೆ. ಬಟ್ ಫೈನ್, ನನಗೇನು ಮಾತಾಡಿದ್ರು ಈಗಿರೋ ಬದುಕನ್ನು ನಾನು ಇರ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ, ಅಥವಾ ನಾನು ಅದನ್ನು ಅವಮಾನಿಸಿದಂತಾಗುತ್ತೆ. ನಿನಗೇನು ಬದುಕಿದೆ ಅದನ್ನು ಅದ್ಭುತವಾಗಿ ಸ್ವೀಕರಿಸಿದ್ದೀಯ. ನಿನ್ನ ಬಾಯಲ್ಲಿ ಎಷ್ಟು ಚೆನ್ನಾಗಿ ಬಂತು. ಎಲ್ಲ ಜನಗಳು ನಮಗೆ ಸಿಗಬೇಕು ಅಂತ ಹಠ ಹಿಡಿದು ಚೆನ್ನಾಗಿದೀವಣ್ಣ, ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಗ್ರೇಟ್. ಸುಮಾರು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಒಂದು 60-70 ಹುಡುಗಿಯರಿದ್ದೀವಿ. ಅಲ್ಲೇ ಧಾರವಾಡ, ಹುಬ್ಳಿ, ಬೆಳಗಾವ್ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರ ಮನೇಲೂ ಗಾಡಿ ಮನೆ ಎಲ್ಲ ಸ್ವಂತದ್ದು. ಕಷ್ಟ ಅಂತ ಯಾರಿಗೂ ಇಲ್ಲ. ಕಷ್ಟ ಗಾಡಿದು ಅದ್ರದಲ್ಲವ. ಹೊರಗಡೆ ಹೋಗಿ ದುಡಿಬೇಕು, ಗಂಡ ಕುಡುಕ ಅಂತದೇನಿಲ್ಲ. ಮಗಳ ವಿಚಾರದಲ್ಲಿ ಜಾಗೃತವಾಗಿರು. ಆಕೆ ಬುದ್ಧಿವಂತಳಿದ್ದಾಳೆ, ಸರಿ ಆಯ್ತು. ಆಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರು. ಅಂಡ್ ನಿನ್ನ ನೆಮ್ಮದಿಯನ್ನ ನೀನು ಕಂಡುಕೊಂಡಿದ್ದೀಯ ತಾಯಿ. ಮತ್ತೆ ಹಾಗೆ ಕೈ ಕಾಲು ಸ್ವಲ್ಪ ದೋಷ ಇದ್ರು ಅವನಿಗೆ ನೀನು ಬದುಕ ಕೊಟ್ಟು ಇಲ್ಲ ಅವ್ರ ಗಂಡ ಅಂದ್ರೆ ದೇವ್ರು. ಸತ್ಯ 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 ಸತ್ಯ. ಅದನ್ನೇ ನಾನು ಅನ್ಕೊಂಡು ಬೇಡ ಜೊತೆ ಬೇಕು. ಬಟ್ ನನ್ನದೊಂದು ಪ್ರಶ್ನೆ ಇದೆ. ಅವತ್ತಿಗೆ ಈ ನಿನ್ನನ್ನ ರಾಜಸ್ಥಾನಕ್ಕೆ ಅವ್ರ ಮನೆಗೆ ಕರ್ಕೊಂಡು ಬರಬೇಕು ಅಂದಾಗ ನಿನ್ ತಂದೆಗೆ ಅವ್ರು ಎಷ್ಟು ಹಣ ಕೊಟ್ರು? 60,000 ಕೊಟ್ಟಿದ್ರು. ಬಟ್ ಅಂದ್ರೆ ತಂದೆಗಂತ ಕೊಟ್ಟಿರ್ಲಿಲ್ಲ, ಈ ನಡಕಿ ಏಜೆಂಟ್ ಅಂತ ಅರ್ಥ ಇರ್ತಾರಲ್ಲ ಅಣ್ಣ, ಏಜೆಂಟ್ರು ಅಂತ ಇರ್ತಾರ. ಒಂದಿಬ್ರು ಏಜೆಂಟ್ ಇದ್ರು, ಅದ್ರಲ್ಲಿ 3 ಭಾಗ ಆಯ್ತು. ಸೊ ಇದನ್ನ ನಾನು ಮಾರಿರೋದೆ ಅಂತ ಭಾವಿಸಬಹುದಾ? ಇದನ್ನ ಹಾಗೆ ಇವ್ರ ಮಾರ್ತಾರೆ, ಅಲ್ಲಿಯವ್ರ ಅಂತಾರೆ. ಮಗಳನ್ನ ಮಾರ್ಕೊಂಡ್ರು, ಮಕ್ಕಳನ್ನ ಮಾರ್ಕೊಂಡ್ರು ಅಂತ ಅಲ್ಲಿಯವ್ರ ಅಂತಾರೆ. ಬಟ್ ಇಲ್ಲಿಯವರು ಇಲ್ಲಿಯವ್ರು ಏನಂತಾರೆ, ತಂದೆ ತಾಯಿ ಸ್ವಲ್ಪ ಕಷ್ಟ ಇರುತ್ತೆ ಅಂದ್ರೆ ಇಲ್ಲಿ ಯಾವುದೇ ತರಹದ ವರದಕ್ಷಿಣೆ ಅಂತ ತಗೊಳಲ್ಲ. ಅಂದ್ರೆ ಮೂಗಲ್ಲಿ ಮೂಗುತಿನ ತಗೋದು ನಿಮ್ಮ ಮಮ್ಮಿ ಕೈಯಲ್ಲಿ ಕೊಡು ಅಂತಾರೆ. ನಮಗೆ ಖಾಲಿ ಕನ್ಯಾದಾನ ಮಾಡಿ ಅಂತಾರೆ. ಸತ್ಯನವ ಸತ್ಯ. ಇಲ್ಲಿ ಏನು ತಗೊಳಲ್ಲ. ಈಗ ಹೋದ್ರೆ ತವ್ರ ಮನೆಯಿಂದ ಏನ್ರ ತಂದ್ರೆ ಯಾಕೆ ತಂದೆ, ಇಲ್ಲೇನ್ ಕಡಿಮೆ ಆಗಿತ್ತು ಅಂತ ಈ ತರ. ಇರ್ಲವ ಆಯ್ತು. ನಿನ್ ತಂದೆ ತಾಯಿ ಯಾಕವತ್ತಂಗ ಮಾಡಿದ್ರು ಓಕೆ. ತಂದೆಯ ತೀರಾ ಆ ಮಟ್ಟಿನ ಕೋಪದ ವ್ಯಕ್ತಿತ್ವವನ್ನು ನಾನು ವಿರೋಧಿಸ್ತೀನಿ. ಬಟ್ ಅವತ್ತು ಯಾಕೆ ಅವರು ನಿಮ್ಮ ವಿಚಾರದಲ್ಲಿ ತುಂಬಾ ಕಠಿಣರಾದ್ರು ಅಂದ್ರೆ, ನೀನು ಓದೋ ಸಮಯದಲ್ಲಿ ಓದೋದನ್ನು ಎಲ್ರಿಗೂ ತಪ್ಪು. ಈಗ ಸುಮ್ಮನೆ ನಿನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ, ಮಗಳು ಫೋನಲ್ಲಿ ಇಟ್ಟು ಹೋಗಿದ್ದಾಳೆ, ಯಾವುದೋ ಒಂದು ಮೆಸೇಜ್ ಬರುತ್ತೆ, ಯಾವುದೋ ಮೆಸೇಜ್ ಬಂತಲ್ಲಪ್ಪ ಅಂತ ನೀನು ಹಿಂಗೆ ನೋಡ್ಲಿಕ್ಕೆ ಹೋಗ್ತೀಯ, ಅಲ್ಲಿ ಏನೇನೋ ನೋಡಬಾರ್ದು ನೋಡ್ಬಿಡ್ತೀಯ. ಆಗ ನಿನಗೆ ಎಷ್ಟು ನೋವಾಗುತ್ತೆ ಒಬ್ಬ ತಾಯಿಯಾಗಿ. ಅಯ್ಯೋ ನನಗೆ ಗೊತ್ತಿಲ್ದಂಗೆ ನನ್ನ ಮಗಳು ಇಷ್ಟೆಲ್ಲ ಮಾಡ್ತಿದ್ದಾಳೆ. ಯಾರೋ ಒಬ್ಬ ಹುಡುಗ ಹಾಯ್ ಡಾರ್ಲಿಂಗ್ ಹೌ ಆರ್ ಯು ಅಂತ ಏನೋ ಕಳಿಸಿರ್ತಾನೆ ಅಂದ್ಕೋ. ಒಬ್ಬ ತಾಯಿಯಾಗಿ ನಿನಗೆ ಅದನ್ನ ನೋಡಿದಾಗಲೇ ಬೇಜಾರಾಗುತ್ತೆ ಅನ್ನೋದಾದ್ರೆ, ಒಬ್ಬ ಹುಡುಗ ನಾನು ಪ್ರೀತಿ ಮಾಡಿದ್ದೀನಿ ಎಂದಾಗ ನಿನ್ ತಂದೆ ತಾಯಿ ಬೇಜಾರಾಗ್ಲಿಕ್ಕಿಲ್ವಾ?
ಹಾ ಹಂಗೆ ಬೇಜಾರಾಗುತ್ತೆ ನಿನ್ನ ಮಗಳಿಗೆ ಏನಾದ್ರೂ ಸ್ವಲ್ಪ ಆಕೆಯ ಮೊಬೈಲ್ಗೆ ಯಾವುದೋ ಹುಡುಗನಿಂದ ಒಂದು ಏನೇನೋ ಮೆಸೇಜ್ ಬರ್ತಿದ್ದಾವೆ, ಅದನ್ನ ತಾಯಿಯಾಗಿ ನೀನು ನೋಡಿದೆ ಅಂದಾಗ ನಿನಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ ಏನಾಗ್ತಿದ್ಯಪ್ಪ ಇಲ್ಲಿ ಅಂತ. ಅದೇ ನೋವು ಅವತ್ತು ಆ ತಂದೆ ತಾಯಿಗೂ ಆಗಿತ್ತಷ್ಟೇ. ಹಾ ಹ್ಮ್ ಅದೇ ಇಲ್ಲ ನಾವು ತುಂಬಾ ಅಂದ್ರೆ ನನಗ್ ಫ್ರೆಂಡ್ ಇದ್ದಂಗಿದ್ದಾಳೆ. ಹೇಳ್ತಾಳವಳು, ಇಲ್ಲಮ್ಮ ಇಂಥವ್ರು ತುಂಬಾ ಜನ ಬರ್ತಾರ ಲೈಫ್ ಅಲ್ಲಿ, ಅದನ್ನೆಲ್ಲ ಇಗ್ನೋರ್ ಮಾಡಿ ಯಾವ್ದನ್ನ ನಾವು ಮುಟ್ಟಬೇಕು ಅದನ್ನ ಮುಟ್ಟಿದ್ರೇನೆ ನಮಗ್ ಸಾಧನೆ ಅಂತ. ಎಷ್ಟು ಅವಳು ಹೇಳ್ತಿರ್ತಾಳಲ್ಲ, ನನಗೆ ಅವಾಗ ಅನ್ಸುತ್ತೆ ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋತಿದ್ದೀನೋ ಅನ್ಸುತ್ತೆ. ಈ ವಯಸ್ಸಲ್ಲಿ ನನಗೆ ಯಾಕೆ ಬುದ್ಧಿ ಬರ್ಲಿಲ್ಲ ಅಂತ. ಎಲ್ಲಪ್ಪ ಎಲ್ಲರೂ ಕೂಡ ಅರ್ಜುನ ಕರ್ಣನಷ್ಟೇ ಶ್ರೇಷ್ಠ ಯೋಧರಾಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲರ ಬುದ್ಧಿಮಟ್ಟವು ಅವರವರ ಕರ್ಮದ ತಕ್ಕಂತೆ ಅಥವಾ ಅವರವರ ಪ್ರಾರಬ್ಧದ ತಕ್ಕಂತೆ ಇರುತ್ತೆ. ನಿನಗೇನು ಸಿಗಬೇಕು ಸಿಕ್ಕಿದೆ, ನಿನ್ನ ಜೊತೆಯಲ್ಲೇ ಓದಿದ ಒಬ್ಬ ನಿನ್ನ ಸ್ನೇಹಿತೆಗೆ ಏನು ಸಿಕ್ಕಬೇಕು ಅವಳಿಗೆ ಸಿಕ್ಕಿದೆ. ಎಲ್ಲರೂ ಅವರವರು ಪಾಲಿಂದ ಪಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವುದು, ಭಗವಂತ ನೀವ್ ಹೇಳೋದು ಎಲ್ಲಾ ಕೇಳ್ತೀನಿ, ಸಂಜೆ ಸತ್ಸಂಗ ಅದು ಇದು ಎಲ್ಲಾ ಕೇಳ್ಕೋತ ಬಟ್ಟೆ ಹೊಲಿಕೊಂಡು ಅದೇ ನನ್ ಕೆಲ್ಸ ಆಗ್ಬಿಟ್ಟಿದೆ ಇವಾಗ. ನಿನ್ನ ಪಾಲಿಗೆ ಬಟ್ಟೆ ಹೊಲಿಯೋದು ಬಂದಿದ್ಯಾ, ಗಂಡ ಯಾರು ಬಂದಿದ್ದಾರೆ, ಮಗಳು ಯಾರು ಬಂದಿದ್ದಾರೆ, ಅತ್ತೆ ಮಾವ ಯಾರು ಬಂದಿದ್ದಾರೆ, ಯಾವುದು ನನ್ನ ಪಾಲಿಗೆ ಬಂತೋ ಅದು ನನ್ನ ಪಾಲಿಗೆ ಭಗವಂತ ಕೊಟ್ಟಿರುವ ಪ್ರಸಾದ. ಒಂದು ಯಾಕೋ ಅದು ಸರಿ ಇಲ್ಲ, ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಬದಲಾಯಿಸಿ, ಇಲ್ಲ ಎಲ್ಲ ಸರಿ ಇದೆ ಎಂದಾಗ ನಾವು ಆ ಕೊಟ್ಟಿರುವ ಪ್ರಸಾದವನ್ನು ಕಣ್ಣು ಮುಚ್ಕೊಂಡು ಸ್ವೀಕಾರ ಮಾಡಬೇಕೇ ಹೊರತು ಅದರಲ್ಲೂ ನಾವು ಕಲ್ಲುಡ್ಕೋ ಬುದ್ಧಿ ತೋರಿಸಿದ್ರೆ ಭಗವಂತ ಕಡೆಗೆ ಎಲ್ಲಿಗೆ ಹಾಕಬೇಕು ಅಲ್ಲಿಗೆ ತಗೊಂಡೋಗಿ ಎಸಿತಾನೆ. ಹಾಗಾಗಿ ಏನು ಬಂತು ಕೆಲವೊಮ್ಮೆ ನಮ್ಮ ಎಡವಟ್ಟಿನಿಂದ ನಾವು ಮಾಡ್ಕೊಂಡಿರ್ತೀವಿ, ಇನ್ನೊಂದು ಕೆಲವೊಂದು ಪ್ರಾರಬ್ಧದಿಂದ ಆಗಿರ್ತವೆ. ಹಾಗಾದ್ರೆ ಏನಾದರೂ ಕೂಡ ಕಳಿಸಿರೋ ನಾವು ಕರ್ಕೊಳ್ಳೋ ನಾವು, ಈ ಮಧ್ಯೆ ಗಂಡ ಅಪ್ಪ ಅಮ್ಮ ಮಗಳು ಯಾರ್ಯಾರೋ ಬಂಧುಗಳಿದ್ದಾರೆ. ಒಂಟಿಯಾಗಿ ಬಂದೆ ಅಂದರೆ ಮೈ ಮೇಲೆ ಏನೂ ಇರಲಿಲ್ಲ, ಹೋಗಬೇಕಾದ್ರೂ ಏನೂ ಇರೋದಿಲ್ಲ. ಈ ಖಾಲಿ ಬರೋದು ಖಾಲಿ ಹೋಗೋದು ಖಾಲಿ, ಮಧ್ಯದ ಬದುಕು ಒಂಚೂರು ಈ ಜೋಕಾಲಿ ಈ ಥರ ಆ ಕಡೆ ಈ ಕಡೆ ಆ ಕಡೆ ಹಂಗನ್ಸುತ್ತೆ. ಜೋಕಾಲಿ ಆಡಬೇಕಾದ್ರೆ ಎಷ್ಟು ಖುಷಿಯೋ ಹೌದು, ಎಲ್ಲಿ ಮುರ್ಕೊಂಡು ಬಿದ್ದು ಬಿಡುತ್ತೆ ಅನ್ನೋ ಭಯನೂ ಹೌದು. ಹಾಗೆ ಬದುಕು ಕೂಡ ಎಷ್ಟೇ ಎತ್ತರಕ್ಕೆ ಹೋದಾಗಲೂ ಕೂಡ ಅಯ್ಯೋ ನಾನು ಎಲ್ರಿಗಿಂತ ಮೇಲಿದ್ದೀನಿ ಅಂತ ಖುಷಿ ಪಡೋದು ಒಂದು ಕಡೆ, ಆದರೆ ಎಲ್ಲಿ ಬಿದ್ದು ಬಿಡ್ತೀನೋ ಅನ್ನೋ ಭಯನೂ ಅವನಲ್ಲಿರುತ್ತಂತೆ. ಅದೇ ಬದುಕು. ಸದಾ ಆನಂದವೂ ಹೌದು, ಆನಂದದೊಳಗಡೆ ಒಂದು ಭಯವೂ ಹೌದು. ಇಷ್ಟಿಲ್ಲದೆ ಹೋಗಿದ್ರೆ ಮನುಷ್ಯನ ಹಿಡಿಯೋಕಾಯ್ತಿತ್ತ? ಹಾಗಾಗಿ ಭಗವಂತ ಬರುವುದು ಖಾಲಿ ಹೋಗುವುದು ಖಾಲಿ, ನಡುವಿನ ಬದುಕು ಜೋಕಾಲಿ. ಹಾರುವವನು ಇಳಿಯುತ್ತಾನೆ, ಇಳಿದವನು ಏರುತ್ತಾನೆ. ಹಾಗಾಗಿ ಅವನಿಗೆ ಸಿಕ್ಕಿರುವುದು ನನಗೆ ಸಿಕ್ಕಿಲ್ಲ ಅನ್ನೋದು ಅತೃಪ್ತಿ ಬೇಡ, ಅಥವಾ ನನಗೆ ಸಿಕ್ಕಿರುವುದು ಅವಳಿಗೆ ಪಾಪ ಸಿಕ್ಕಿಲ್ಲ ಅನ್ನೋ ಅಹಂಕಾರ ಬೇಡ. ನಿನಗೆ ಸಿಕ್ಕಿರುವುದು ನಿನ್ನ ಪಾಲಿನದ್ದು, ಅವಳಿಗೆ ಸಿಕ್ಕಿರೋದು ಅವನ ಪಾಲಿನದ್ದು. ಅಂತಿಮವಾಗಿ ನನಗೆ ಏನು ಸಿಕ್ಕರು ಏನು ಸಿಗದೆ ಹೋದ್ರು ಭಗವಂತನನ್ನ ಸ್ಮರಣೆ ಮಾಡುವ ಬುದ್ಧಿ ನನಗೆ ಭಗವಂತ ಶ್ರೀಮಂತಿಗೆ ಕೊಟ್ಟ ತಕ್ಷಣ ಭಗವಂತನನ್ನು ಮರೆತು ಬಿಡ್ತೀನಿ ಅಂದ್ರೆ ನೆಕ್ಸ್ಟ್ ಡೇನೆ ಬೀದಿಲಿ ಇರ್ತೀರ. ಕೊಟ್ಟವನಿಗೆ ಕಿತ್ಕೊಳ್ಳೋದು ಗೊತ್ತು, ಕೊಟ್ಟು ನೋಡ್ತಾನೆ ಭಗವಂತ ನೀನ್ ಸಿರಿ ಸಂಪತ್ತು ಕೊಡು, ಇಲ್ಲ ನನ್ನನ್ನು ದರಿದ್ರನನ್ನಾಗಿಸು. ಎರಡೂ ಅವಸ್ಥೆ, ಶ್ರೀಮಂತಿಕೆ ಬಂದಾಗಲೂ ದರಿದ್ರನಾಗಿಸಿದಾಗಲೂ ನಿನ್ನನ್ನ ಸ್ಮರಣೆ ಮಾಡುವ ಬುದ್ಧಿಯನ್ನ ಮಾತ್ರ ಸ್ಥಿರವಾಗಿಡು. ಶ್ರೀಮಂತಿಕೆ ಕೊಡ್ತೀಯಾ ಕಿತ್ಕೊಳ್ತೀಯಾ ಕಿತ್ಕೋ, ಬಡತನ ಕೊಡ್ತೀಯಾ ದರಿದ್ರತನ ಕೊಡ್ತೀಯಾ ಕೊಡು. ಗುಡಿಸ್ಲಲ್ಲಿದ್ರು ಅರಮನೆಯಲ್ಲಿದ್ರು ನಿನಗೆ ಕೈ ಮುಗಿಯುವ, ನಿನಗೆ ಶರಣಾಗುವ, ನಿನಗೆ ಸಮರ್ಪಣೆ ಮಾಡಿಕೊಳ್ಳುವ ಬುದ್ಧಿಯನ್ನಂತೂ ನನ್ನಿಂದ ಕಿತ್ಕೊಳ್ಳಬೇಡ ಅಂತ. ಇದು ನಿಜವಾದ ಪ್ರಾರ್ಥನೆ ಆಗಿರಬೇಕು. ಈ ಬುದ್ಧಿ ಜಗತ್ತನ್ನ ಕರುಣೆಯಿಂದ ನೋಡೋ ರೀತಿಯಲ್ಲಿ ನಮ್ಮ ಅಂತರಂಗವನ್ನ ವೃದ್ಧಿ ಮಾಡುತ್ತಂತೆ. ಹಾಗಾಗಿ ಮಗಳ ಏಳಿಗೆ, ನಿನ್ನ ಮನೆತನದ ಏಳಿಗೆ, ಎಲ್ಲೂ ಹೋದ್ರೂ ನಿನ್ನ ಮೂಲ ಸಂಸ್ಕಾರವನ್ನು ಬಿಟ್ಟಿಲ್ವಲ್ಲವ, ಅದೇ ನಿನ್ನ ದೊಡ್ಡ ಗುಣ. ಹೌದು, ಬಾಲ್ಯದಲ್ಲಿ ಏನೋ ಒಂದಷ್ಟು ತಪ್ಪುಗಳಾದು, ಆದರೆ ಇವತ್ತು ಪಶ್ಚಾತ್ತಾಪ ಪಟ್ಟಿದ್ದೀಯಾ, ಮಗಳಿಗೆ ಬುದ್ಧಿ ಹೇಳ್ತಾ ಇದೀಯಾ. ಭಗವಂತ ನಿನಗೆ ಎಷ್ಟು ಅದ್ಭುತವಾದ ಬದುಕು ಕೊಟ್ಟ ಅಂದ್ರೆ. ಇಬ್ರು ಹಾಗೆ ಇದ್ದಾರೆ. ಮಗ CA ಮಾಡ್ತಾ ಇದ್ದಾನೆ, ಸೆಕೆಂಡ್ ಇಯರ್ ಈ ಸಲ. ಮಗನು ಅದನ್ನೇ ಹೇಳ್ತಾನೆ, ಬೇಡ ಚೆನ್ನಾಗಿರೋಣ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಮಕ್ಕಳು. ಸತ್ಯ ಸತ್ಯ, ಒಳ್ಳೇದಾಗ್ಲಿ. ನಿನ್ನ ಮಗಳು ಹೊರದೇಶಕ್ಕೆ ಹೋಗ್ತಾ ಇದ್ದಾಳೆ, ಆಕೆಗೆ ಯಾವುದೂ ತೊಂದರೆ ಆಗದೆ, ಆಕೆ ಏನು ಕಾರಣಕ್ಕೆ ಹೋಗ್ತಿದ್ದಾಳೋ ಅದೇ ಕಾರಣದಿಂದ ಆಕೆ ಇರೋದಾದ್ರೆ ಆಕೆಯನ್ನು ಧರ್ಮ ಕಾಪಾಡುತ್ತೆ. ರಿಲೇಷನ್ ಅವ್ರು ಇದ್ದಾರೆ. ಆಯ್ತು.
ಶುಭವಾಗಲಿ. ಪ್ರಯಾಣದ ವೇಳೆಯಲ್ಲೂ ಶುಭವಾಗಲಿ. ಇರುವ ಚೆನ್ನಾಗಿದೆಯಲ್ಲ ನೀವು 100 ವರ್ಷ ಚೆನ್ನಾಗಿರ್ಬೇಕು ಈಗ ಎಲ್ಲರಿಗೂ ಹೇಳ್ತಾ. ಎಲ್ಲಾ ಹೆಣ್ಮಕ್ಳುನು ಅಯ್ಯೋ ಗೋಳಾಡ್ತಿರ್ತಾರಲ್ಲ, ನನಗ್ ಕಣ್ಣೀರ್ ತಡಿಯೋಕಾಗಲ್ಲ. ಅದೇ ಒಂದ್ ಹೆಣ್ಮಗಳು ಅವಳ ಗಂಡ ಹೋಗಿ ವೇಶ್ಯೆಯಲ್ಲಿ ಬಂದ ಹೋಗಿ ಅವಳಿಗೆ ಏಡ್ ಸತ್ಕೊಂತು, ಅಯ್ಯೋ ಇದನ್ನೆಲ್ಲ ಕೇಳಿದ್ರೆ ನನಗೆ ಒಂಥರ ದುಃಖ ಅನಿಸ್ಬಿಡುತ್ತೆ. ಈಗೂ ಇರ್ತಾರಲ್ಲ, ಇಷ್ಟು ಕ್ರೂರಿ ಇರಬಾರದು. ಮನುಷ್ಯನಿಗೆ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇರ್ಬೇಕು. ಯಾವ ಹೆಣ್ಣು ಮಕ್ಕಳಿಗೂ ತೊಂದ್ರೆ ಆಗ್ಬಾರ್ದು ಅಂತ ನಾನ್ ಎಲ್ಲಾ ಗಂಡ್ ಮಕ್ಳಲ್ಲಿ ಇದ್ದೇ ಹೇಳ್ಕೊಳ್ಳೋದು. ಅವ್ರು ಬರೋದೇ ಅದಕ್ಕೆ. ನಿಜ ಇರ್ಲವ. ಹೆಣ್ಣು ಮಕ್ಕಳು ಸ್ವಲ್ಪ ಜಾಗ್ರತೆ ಕಳ್ಕೊಂಡು ಬಿಟ್ರೆ, ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ನ್ಯಾಯದ ದೇವತೆ ಸ್ವಲ್ಪ ತೂಗುಡಿಸ್ಬಿಟ್ರೆ ಅನ್ಯಾಯ ತಾಂಡವ ಆಡ್ಬಿಡುತ್ತೆ. ಇಲ್ಲ ಇದು 99% ಮತ್ಲಬ್ ಇದು ನಿಮ್ ಕಾರ್ಯಕ್ರಮ ಆಯ್ತು, ಆಮೇಲೆ ಮಾಳವಿಕಾ ಮೇಡಮ್ ಅವ್ರ ಕಾರ್ಯಕ್ರಮ ಆಯ್ತು, ಹೆಣ್ಮಕ್ಳಿಗೆನೆ ಜಾಸ್ತಿ 90% ಹೆಣ್ಮಕ್ಳಿಗೆನೆ ತೊಂದ್ರೆ. ಇಲ್ಲ, ನನಗೆ ಇನ್ನೊಂದು ಯಾವುದೋ ಒಂದು ಪ್ರಶ್ನೆ ಅಂದ್ರೆ, ಆ ಮಧ್ಯದಲ್ಲಿ ನೀವು ಬಳಸಿದ್ರಿ ನನಗೆ 3 ಜನ ನನ್ನನ್ನು ತಿದ್ದಿದ್ರು ಅಂತ. ಬಟ್ ಒಂದು ನೀವು, ಒಂದು ಮಾಳವಿಕಾ ಮೇಡಮ್, ಒಬ್ರು ಇಲ್ಲಿ ಅವ್ರ ಹೆಸರು ಎಸಲ್ಲೇ ಬರುತ್ತೆ. ಓಕೆ. ನಾನು ಏನಂದ್ಕೊಂಡೆ, ಒಬ್ಬ ಹುಡುಗ ಬಂದ, ಆಮೇಲೆ ಜಿ ಕನ್ನಡದ ಒಂದು ಕಾರ್ಯಕ್ರಮ, ಮತ್ತೆ ಅಲ್ಲಿ ಯಾರೋ ಇನ್ನೊಬ್ಬ ಹುಡುಗ ಬಂದಿರ್ಬೋದು ಅಂತ ಅಂದ್ಕೊಂಡೆ. ಇಲ್ಲ ಇಲ್ಲಿದ್ರಲ್ಲ ಅವ್ರು ಸ್ವಲ್ಪ ನನ್ನ ಲೈನಿಗೆ ತಂದ್ರು. ಯಾಕಂದ್ರೆ ನಾನು ಇಲ್ಲಿನೂ ಹಾಗೆ ಮತ್ಲಬ್ ಆಗುತ್ತಲ್ಲ ವಯಸ್ಸು, ಅವಾಗ ಆಗ್ತಾ ಇತ್ತು. ಬೇಡ ತಾಯಿ, ಆ ಸ್ಥಾನಮಾನ ಕೊಟ್ಟಿರೋದಿಕ್ಕೆ ನಿನ್ನ ಪಾದಕ್ಕೆ ಶರಣವ. ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ಮಗಳ ಬದುಕು ಬಂಗಾರವಾಗಲಿ. ನಿಮಗೆ ಸಿಕ್ಕಿರುವ ಬದುಕಿನ ಬಗ್ಗೆ ನಿಮ್ಮ ಮಾತಲ್ಲೊಂದು ತೃಪ್ತಿ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಮನುಷ್ಯನಿಗೆ ಬೇಕಿರೋದು. ಬೇಕು ಅಂದವನಿಗೆ ಎಷ್ಟು ಬೇಕು ಕೊಟ್ಟರು ಸಾಲದು. ಇಲ್ಲ ಸರ್, ನಾನು ಚೆನ್ನಾಗಿದ್ದೀನಿ ಸರ್, ನಮ್ಮ ತಂದೆ ತಾಯಿನೂ ಈಗ ಚೆನ್ನಾಗಿದ್ದಾರೆ ಸರ್, ನನ್ನ ಮಕ್ಕಳು ಬಂಗಾರದಂತವ್ರು ಸರ್. ಹೌದು ಸರ್, ಏನೋ ಚಿಕ್ಕಪುಟ್ಟ ಸಮಸ್ಯೆಗಳಿದ್ದಾವೆ, ಆದ್ರೆ ಭಗವಂತ ನನ್ಗೊಳ್ಳೆ ಬದುಕು ಕೊಟ್ಟಿದ್ದಾನೆ ಅಂತ ಅಂದುಕೊಂಡು ಅಲ್ಲಿಯವರೆಲ್ಲರೂ ಅನ್ಕೊಂತಾರೆ ಮಕ್ಕಳನ್ನ ರಾಜಸ್ಥಾನಕ್ ಮಾರ್ಬಿಟ್ರು. ಇಲ್ಲ, ಯಾರು ಮಾರ್ಕೊಳಲ್ಲ. ಯಾರು ತಂದೆ ತಾಯಿ ಸ್ವಲ್ಪ ಕಷ್ಟ ಐತೆ ದುಡ್ಡು ಮಾತ್ರ ಕೊಟ್ಟಿರೋದು ನಿಜ. ಎಲ್ಲಾ ತಂದೆ ತಾಯಿಗೂ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಅದನ್ನ ನೋಡ್ಲಿಕ್ಕೆ ಹೋದ್ರೆ ಮಾರಿರೋದು ಅನ್ನೋ ಸ್ಟಿಕ್ಕರ್ ಹಾಕೋದೇ ಸತ್ಯ. ಬಟ್ ಅದರ ಹಿಂದಿನ ಉದ್ದೇಶಗಳು ಉನ್ನತವಾಗಿದ್ದು, ಬಟ್ ಅವತ್ತಿಗೆ ಆ ಕೋಪ ಹಂಗಿತ್ತಷ್ಟೇ. ಬಟ್ ಏನು ಅಲ್ಲಿಗಿಂತನೂ ಇಲ್ಲಿ ಎಲ್ಲಾ ಹುಡುಗಿಯರು ಚೆನ್ನಾಗಿದ್ದಾರೆ, ಅಷ್ಟ್ ಹೇಳೋದಕ್ ನಾನು ಇಷ್ಟಪಡ್ತೀನಿ. ಸೊ ನಿಮ್ಮದೇ ಊರಿನ ಕಡೆಯವರು ತುಂಬಾ ಜನ ಇದಾರ ಆ ಕಡೆ? ಎಲ್ರು ಇಲ್ಲೇ ಸುತ್ತಮುತ್ತ ಇದೀವಿ. ಯಾವ್ದಾದ್ರು ಫಂಕ್ಷನ್ ಇದ್ರೆ ನಾವು ಭೇಟಿ ಆಗ್ತೀವಿ. ಯಾವ್ದಾದ್ರು ಒಂದು ಮದುವೆ ಇದ್ರು ಮದ್ವೆಲಿ ರಿಸೆಪ್ಷನ್ ಅಂತ ಹೋಗಿರ್ತೀವಿ. ಎಲ್ರು ಭೇಟಿ ಆಗ್ತೀವಿ. ಎಲ್ರು ಅವ್ರವ್ರ ಗಾಡಿ ತಗೊಂಡ್ ಬಂದಿರ್ತಾರೆ. ಅವ್ರವ್ರ ಹಸ್ಬೆಂಡ್, ಮಕ್ಕಳು, ಅತ್ತೆ ಮಾವ ಎಲ್ಲರ ಜೊತೆ ಬಂದಿರ್ತಾರೆ. ಎಲ್ರು ಭೇಟಿ ಆಗ್ತೀವಿ. ತಾಯಿ ಭಾರತಾಂಬೆ ಸ್ವಲ್ಪ ಜಾಗ ಚೇಂಜ್ ಮಾಡಿದ್ದಾಳೆ, ಎಲ್ಲರಿಗೂ ನಿಮ್ಗೆ ಆಶ್ರಯ ಕೊಟ್ಟಿದ್ದಾಳೆ. ಅದನ್ನ ನಾವು ಚೆನ್ನಾಗಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಲ್ಲಿ ಅವ್ರು ಯಾರು ಇಲ್ಲಿ ಯಾರು ತೊಂದ್ರೆ ಇರ್ಲಿಲ್ಲ. ನಾನು ಎಲ್ಲರನ್ನು ಕೇಳ್ತಿರ್ತೀನಿ, ಯಾಕಂದ್ರೆ ನಾನು ಸ್ವಲ್ಪ ದೊಡ್ಡವಳಲ್ವಾ ಎಲ್ಲರಿಗಿಂತ. ಎಲ್ಲರನ್ನು ಕೇಳ್ತಿರ್ತೀನಿ, ನಿನಗೆ ಏನಾದ್ರು ತ್ರಾಸ ಇದೆಯಾ, ನಿಮ್ ಅತ್ತೆ ಕಾಟ ಏನ್, ಹಂಗ್ ಕೇಳ್ತಾ ಇರ್ತೀನಿ ಅವ್ರನ್ನ. ಒಳ್ಳೇದವ, ಎಲ್ರು ಹೇಳ್ತಿರ್ತಾರೆ. ದೊಡ್ಡತನ ಇರೋದು ಅದರಲ್ಲೇ. ನಾನು ದೊಡ್ಡ ಸೀಟ್ ಮೇಲೆ ಕೂತ್ರೆ, ದೊಡ್ಡ ಚೇರ್ ಮೇಲೆ ಕೂತ್ರೆ ದೊಡ್ಡವಳಲ್ಲ. ಚಿಕ್ಕವರ ಕಷ್ಟವನ್ನು ನಾನು ಅಂದ್ರೆ ನನ್ನ ಮದುವೆ ಆದ್ಮೇಲೆ ಏನ್ ಬಂದಿರ್ತಾರಲ್ಲ ಅವ್ರನ್ನ ಕೇಳ್ತಿರ್ತೀನಿ, ನಿನಗೆ ಏನಾದ್ರು ತೊಂದ್ರೆ ಇದೆಯಾ, ನಿಮ್ ಅತ್ತೆ ನಿಮ್ ಗಂಡನ್ ಅಂದ್ರೆ ಕೇಳ್ತಿರ್ತೀನಿ. ನಾವು ಇಲ್ಲಕ್ಕ ಎಲ್ಲ ಆರಾಮಿದೀವಿ ಚೆನ್ನಾಗಿದೀವಿ ಅಂತ ಹೇಳ್ತಿರ್ತಾರಲ್ಲ, ನನಗೊಂದ್ ಸ್ವಲ್ಪ ತೃಪ್ತಿ ಅನ್ಸುತ್ತೆ ಚೆನ್ನಾಗಿದ್ದಾಳೆ ಅಂತ. ಸಂತೋಷ ತಾಯಿ, ನಿನ್ಗೆ ಒಳ್ಳೇದಾಗಲಿ. ಆಗ ಕರೆ ಮಾಡ್ತಾ ಇರು, ನಿನಗೆ ಶುಭವಾಗಲಿ. ಅಣ್ಣನ್ಗೆ ಕರ್ನಾಟಕದ ಹೆಣ್ಮಗಳಾಗಿ ಕನ್ನಡವನ್ನ ಸ್ಪಷ್ಟವಾಗಿ ಮಾತಾಡೋದು ನನಗೆ ಬಹಳ ಖುಷಿ ಆಯ್ತು. ಬ್ಯೂಟಿಫುಲ್. ನಿನ್ನ ಮಕ್ಕಳಿಗೆ ಕನ್ನಡ ಬರುತ್ತಾ? ಇಲ್ಲ ಅಣ್ಣ, ಬರಲ್ಲ. ಅಯ್ಯೋ ದುರ್ವಿಧಿ. ಅವರು ಇಂಗ್ಲಿಷು ಆಮೇಲೆ ಹಿಂದಿ. ಓಕೆ, ಅಷ್ಟೋ ಇಷ್ಟ ಆದ್ರೂ ಸ್ವಲ್ಪ ಕನ್ನಡ ಕಲ್ಸ್ಕೊಡವಾ? ಅಲ್ಲಿ ಹೋಗಲ್ಲ ಅಣ್ಣ. ಅಲ್ಲಿ ಹೋದ್ರೆ ಒಂದ್ 8 ದಿವಸ ಅಷ್ಟೇ. ಈಗೊಂದು 6-7 ವರ್ಷ ಆಯ್ತು. ಓದೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಅವ್ರು ಬರಲ್ಲ ಮಮ್ಮಿ ನೀವ್ ಒಬ್ಳೆ ಹೋಗ್ ಬಂದ್ಬಿಡು ಅಂತ ಹೇಳ್ತಾರೆ. ಆಯ್ತು, ಅದಕ್ಕೆ ನಾನು ಒಬ್ಳೆ ಹೋಗೋದು. ಶುಭವಾಗಲಿ. ಬೆಂಗಳೂರಿಗೆ ಯಾವತ್ತಾದ್ರೂ ಬಂದಾಗ ಭೇಟಿ ಆಗುತ್ತಾಯಿ. ಅಣ್ಣ ಬರ್ತೀನಿ. ಒಳ್ಳೇದಾಗ್ಲಿ. ನೋಡಿ, ಓದೋ ಸಮಯದಲ್ಲಿ 8ನೇ ಕ್ಲಾಸಲ್ಲಿ ಒಂದು ಹುಡುಗನ ಪ್ರೀತಿ ಮಾಡಿ 10ನೇ ಕ್ಲಾಸ್ ಅಷ್ಟೊತ್ತಿಗೆ ಅವ್ರ ಮನೆಯವರು ಕರ್ಕೊಂಡು ಬಾ
ನಾವು ಆತನನ್ನು ಮದುವೆ ಮಾಡ್ತೀವಿ ಅಂದಾಗ ಆ ಹುಡುಗನ ಕತೆ ಏನಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದು ಹಾಗೆ ವಾಟ್ಸಪ್ಪಲ್ಲಿ ಪ್ರೀತಿ ಮಾಡಿ ಅದು ನೇರವಾಗಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಬೇಕು ಅಂದಾಗ ಸ್ವಲ್ಪ ಕಷ್ಟ, ಸ್ವಲ್ಪ ಏನು ತುಂಬ ಕಷ್ಟ. ಆಮೇಲೆ ಅರ್ಥ ಆಗುತ್ತೆ, ಓಹೋಹೋ ಇದು ರಾತ್ರಿ ಸಮಯದ ವಾಟ್ಸಪ್ ಚಾಟ್ ಥರ ಈಸಿ ಅಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಓದೋ ವಯಸ್ಸಲ್ಲಿ ಓದಬೇಕು. ಫೈನ್, ನೀವು ಖುಷಿಯಿಂದ ಒಬ್ರ ಹತ್ರ ಮಾತಾಡ್ತೀರಾ, ಲಿಮಿಟ್ ಇರಲಿ. ಫ್ರೆಂಡ್ ಹತ್ರ ಮಾತಾಡ್ತೀರ, ಖುಷಿ, ಲಿಮಿಟ್ ಇರಲಿ. ಬಟ್ ಮಾತುಕತೆಗಳು ಶುದ್ಧವಾಗಿರಬೇಕು. ತಂದೆ ತಾಯಿ ಏನು ಕಳಿಸ್ತಿದ್ದಾರೆ ಅದನ್ನು ಮಾತ್ರ ಮಾಡಬೇಕು. ಏನು ಸ್ಕೂಲ್ ಲೆವೆಲಲ್ಲಿ ಸಂಸಾರ ಮಾಡ್ತಿರ್ತಾರಂತೂ ಕೆಲವೊಬ್ಬರು, ಇತ್ತೀಚೆಗಂತೂ ಅದು ಜಾಸ್ತಿ ಆಗಿಬಿಟ್ಟಿದೆ, ಒಳ್ಳೆಯದಲ್ಲ. ಮಕ್ಕಳ ಇಂತಹ ವಿಚಾರಗಳ ಬಗ್ಗೆ, ಇಂತಹ ಅವರ ಆ್ಯಕ್ಟಿವಿಟಿ ಬಗ್ಗೆ ತಂದೆ ತಾಯಿಗಳು ಅವ್ರ ಫೋನಲ್ಲಿ ಫೋನ್ ಕೊಡೋ ಅವಶ್ಯಕತೆ ಏನಿದೆ? ಈವನ್ ಡಿಗ್ರಿವರೆಗೂ ಕೂಡ ಅವ್ರಿಗೆ ಫೋನ್ ಕೊಡೋ ಅವಶ್ಯಕತೆ ಏನಿದೆ? ಇಲ್ಲ ಸರ್, ನಮ್ಮ ಹುಡುಗರು ಹೊರಗಡೆ ಹೋಗ್ತಾರೆ ಸರ್, ಅವರು ಅಲ್ಲಿಂದ ಏನಾದರೂ ತೊಂದರೆ ಆದರೆ ಫೋನ್ ಮಾಡೋಕ್ಕೆ ಫೋನ್ ಬೇಕಲ್ಲ. ಆಯಿತು, ಅವ್ರ ಫೋನಲ್ಲಿ ಮೆಸೆಂಜರ್ ಯಾಕೆ, ಫೇಸ್ಬುಕ್ ಯಾಕೆ, ಇನ್ಸ್ಟಾಗ್ರಾಮ್ ಯಾಕೆ, ವಾಟ್ಸಪ್ ಆಯಿತು, ಯಾರಿಗೂ ಚಾಟ್ ಮಾಡಬೇಕು, ಎಲ್ಲೋ ನೋಟ್ಸ್ ಕಳಿಸ್ಕೊಳ್ಬೇಕು, ಆಯಿತು. ಬಟ್ ನೀವು ಒಳ್ಳೆ ಫೋನ್ ಕೊಡಿಸ್ಬಿಟ್ಟು ಅದು ಏನು, ನನಗೆ ಯಾವುದೋ ಒಂದು ಕತೆ ಕೇಳ್ತಾ ಇದ್ದೆ. ಮಗಳು 10ನೇ ಕ್ಲಾಸಲ್ಲಿ ಚೆನ್ನಾಗಿ ಪಾಸ್ ಆದ್ಲು ಅಂತ, ಅಲ್ಲಿವರೆಗೂ ತುಂಬ ಚೆನ್ನಾಗಿದ್ಲು. ತಾಯಿಗೆ ಹೆಲ್ಪ್ ಮಾಡೋಳು, ತಂದೆ ಹತ್ರ ಖುಷಿಯಾಗಿರೋಳು, ಅಜ್ಜಿ ತಾತನ ಹತ್ರ ಚೆನ್ನಾಗಿ ಮಾತಾಡೋಳು, ಮನೆಗೆ ಹೆಲ್ಪ್ ಮಾಡೋಳು, ಚೆನ್ನಾಗಿ ಓದ್ಕೊಳೋಳು, ಸಮಯ ವ್ಯರ್ಥ ಮಾಡ್ತಿರಲಿಲ್ಲ. ಸ್ವಲ್ಪ ಅವಾಗ ಟಿ ವಿ ನೋಡೋಳು. 10ನೇ ಕ್ಲಾಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದುಬಿಟ್ಲು ಅಂತ ಒಂದು ಒಳ್ಳೆ ಫೋನ್ ತಂದು ಕೊಟ್ರಂತೆ, ಗಿಫ್ಟ್. ಮುಗೀತಲ್ಲಿ ಕತೆ. ಆಮೇಲೆ ಫುಲ್ಲು ಬದಲಾವಣೆ. ಎಷ್ಟು ಬದಲಾವಣೆ! ಅಮ್ಮ ಹೇಳಿದ ಮಾತು ಕೇಳ್ತಿಲ್ಲ, ಅಪ್ಪ ಹೇಳಿದ್ರು ಕೂಗಿದ್ರು ಹತ್ರಕ್ಕೆ ಹೋಗ್ತಾ ಇಲ್ಲ, ಗೇಮು, ಬರೀ ವಾಟ್ಸಪ್ ಚಾಟು, ಅಯ್ಯೋ ಫ್ರೆಂಡ್ ರಿಕ್ವೆಸ್ಟು, ಅಯ್ಯೋ ಯಾರೋ ನನಗೆ ಹೊಸ್ದಾಗಿ ಲೈಕ್ ಕೊಟ್ಟಿದ್ದಾರೆ, ಅಯ್ಯೋ ಕಮೆಂಟು. ಫೋನ್ ಕೊಡಿಸಿದ್ದು PUCಯಲ್ಲಿ ಫೇಲಾಗಿ ಕೂತ್ಕೊಂಡ್ಬಿಟ್ಲು. ಆಮೇಲೆ ಅನ್ನಿಸ್ತಂತೆ 10ನೇ ಕ್ಲಾಸ್ ಪಾಸ್ ಆದಾಗ ಸಂತೋಷದಲ್ಲಿ ಕೊಡಿಸಿದ ಫೋನು ಮಗಳನ್ನೇ ನಮ್ಮಿಂದ ಕಿತ್ಕೊಂಡು ಬಿಡ್ತು ಅಂತ. ಅಂದರೆ ಯೋಚನೆ ಮಾಡಿ, ಪಾಪ ವಿದ್ಯೆ ಹತ್ತದೇನೆ 10ನೇ ಕ್ಲಾಸ್ಗೆ ಗಾರ್ಮೆಂಟ್ಸೋ ಗ್ಯಾರೇಜೋ ಎಲ್ಲೋ ಕೆಲಸ ಮಾಡಿಕೊಂಡು ದುಡಿಯೋರಿಗೆ ಪಾಪ ಅವ್ರಿಗೆ ಫೋನ್ ಬೇಕಾಗ್ಬೋದು. ಮನೆ ಕಷ್ಟ ನೋಡ್ಕೊಳ್ತಿದ್ದಾರೆ, ದುಡಿಬೇಕು, ಎಲ್ಲೋ ಹೊರಗಡೆ ಹೋದರೆ ಅಪ್ಪ ಅಮ್ಮಂಗೆ ತಿಳಿಸಬೇಕು, ಆಯಿತು. ಬಟ್ ಓದಲಿಕ್ಕೆ ಅಂತ ಕಳಿಸ್ತಾ ಇದ್ದೀರಲ್ವಾ, ಅವರಿಗೆ ಮೆಸೆಂಜರು ಅಂದರೆ ಏನು, ಮೆಸೇಜ್ ಮಾಡೋದು ಇನ್ನೊಬ್ಬರಿಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ಅಯ್ಯೋ ನಮ್ಮ ಮಕ್ಕಳು ಎಲ್ರ ಥರ ಇರಲಿ, ನಿಮ್ಮ ಮಕ್ಕಳು ಎಲ್ರ ಥರ ಇರಲಿ ಅಂದರೆ ಇವತ್ತು ಆ ಮಾತಿಗೆ ಅರ್ಥ ಏನು? ಎಲ್ರ ಥರ ಹಾಳಾಗಲಿ ಅಂತನಾ? ಹಾಳಾಗಲಿ ಅನ್ನೋ ಉದ್ದೇಶ ನಿಮ್ದಲ್ಲೇ ಇರ್ಬೋದು, ಬಟ್ ಹಾಳು ಮಾಡೋ ವಿಚಾರಗಳು ಆ ಫೋನಲ್ಲಿ ಇರ್ತಾವಲ್ಲ. ಒಂದು ಶಿಸ್ತಿಲ್ಲ. ಮತ್ತು ಒಬ್ಬ ಹುಡುಗನಿಗೆ ಗಾಡಿ ತಂದು ಕೊಟ್ರಂತೆ. ಅಯ್ಯೋ SSLCಯಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದ ಅಂತ ಅವನು ಕೇಳಿದ ಗಾಡಿ ತಂದು ಕೊಟ್ರಂತೆ. ವೀಲಿಂಗ್ ಎತ್ಲಿಕ್ಕೆ ಹೋಗಿ ಬಿದ್ದು 2 ಕಾಲು ಮುರ್ಕೊಂಡು ಇಡೀ ಜೀವನ ಪೂರ್ತಿ ಅವನಿಗೆ ಊಟ ಹಾಕೋ ಪರಿಸ್ಥಿತಿ ಬಂತು. ಸಂತೋಷದಲ್ಲಿ ಗಿಫ್ಟ್ ಕೊಡಬೇಕು ಅಂತ ಏನೇನು ಕೊಟ್ಟಿದ್ರು, ಫೋನ್ ಕೊಡಿಸಿದ್ರು ಮಗಳಿಗೆ, ಮಗನಿಗೆ ಬೇಕಾದ ಬೈಕ್ ಕೊಡಿಸಿದ್ರು. ನಿನಮ್ಮ ಒಳ್ಳೆ ಮಾರ್ಕ್ಸ್ ತೆಗಿ, ನಾನು ನಿನಗೆ ಆ್ಯಪಲ್ ಫೋನ್ ಕೊಡಿಸ್ತೀನಿ. ಒಳ್ಳೆ ಮಾರ್ಕ್ಸ್, ಅದೇ ಕೊನೆ. ಆ್ಯಪಲ್ ಫೋನ್ ಬಂದಾದ್ಮೇಲೆ ಏನೂ ಇಲ್ಲ. ಅಲ್ಲಿಂದ ಆಚೆಗೆ ಬರೀ ಆ ಹುಡುಗ ಅವನು ಯಾರಿಗೂ ಫೋನ್ ಮೆಸೇಜ್ ಮಾಡಿದ್ಲಂತೆ, ಅವನಿಂದ ಹೊಡೋಗ್ತಾಳಂತೆ, ಬರೀ ಇದನ್ನೇ ನೋಡ್ಕೊಂಡು ಕೂತ್ಕೊಬೇಕಾಗುತ್ತೆ. ಅವಶ್ಯಕತೆ ಇಲ್ಲ. ಮಕ್ಕಳನ್ನು ಪುಸ್ತಕ ಕೊಡಿ ಕೈಗೆ, ಅವರನ್ನು ದೇವರ ಭಜನೆಗಳನ್ನು ಹಾಡಲಿಕ್ಕೆ ಬಿಡಿ, ದೇವಸ್ಥಾನಗಳಿಗೆ ಕಳಿಸಿ, ಗ್ರಂಥಾಲಯಕ್ಕೆ ಕಳಿಸಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಟೆಂಡ್ ಮಾಡಿಸಿ, ಅಜ್ಜಿ ತಾತನ ಹತ್ರ ಸಮಯ ಕಳಿಸ್ಲಿ, ತೋಟಗಳ ಹತ್ರ ಹೋಗಲಿ, ಪ್ರಪಂಚ ಅರ್ಥ ಆಗಬೇಕು. ಅದಕ್ಕೂ ಮುಂಚೆ ಇಲ್ಲಿ ಯಾರೋ ಫ್ರೆಂಡು, ಅಯ್ಯೋ ಅವ್ನು DP ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾನೆ, DP ನೋಡ್ಕೊಂಡು ಲವ್ ಮಾಡಿದವ್ರಿದ್ದವ್ರು ಸ್ವಾಮಿ. ಅವನು ಯಾರ್ಯಾರೋ ದೊಡ್ಡವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ಬಿಟ್ಟಿರ್ತಾನೆ. ಅಯ್ಯೋ ದೊಡ್ಡವ್ರ ಜೊತೆ ಫೋಟೋ ತೆಗೆಸ್ಕೊಂಡ ತಕ್ಷಣ ದೊಡ್ಡವ್ರು ಆಗ್ಬಿಡ್ತಾರೆ ಎಲ್ಲರೂ. ಸಾಧ್ಯ ಇದೆಯಾ? ಹೇಗೆ ಸಾಧ್ಯ? ಕೋಗಿಲೆಯ ಪಕ್ಕ, ಕೋಗಿಲೆಯ ಗೂಡಿನ ಒಳಗಡೆ ಅಕಸ್ಮಾತ್ ಕಾಗೆ ಕೂತಿದೆ ಎನ್ನುವುದಾದರೆ, ಅಥವಾ ಕೋಗಿಲೆಯ ಜೊತೆ ಯಾಕೋ ಕಾಗೆ ನಿಂತಿದೆ ಕೂತಿದೆ ಅನ್ನೋದಾದರೆ, ಕೋಗಿಲೆ ಹಾಡ್ತು ಅನ್ನೋದನ್ನು ನಾನು ಕಾಗೆ ಹಾಡ್ತು ಅಂತ ತಿಳ್ಕೊಂಡ್ರೆ ಅದು ಯಾರು ತಪ್ಪು?
ದೊಡ್ಡವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅಯ್ಯೋ ನಮ್ಮಣ್ಣ ನಮ್ಮ ಬಾಸು ಜೈ ಅಂದ ತಕ್ಷಣ ಓಹೋಹೋ ಇವನು ತುಂಬ ದುಡ್ಡು ಮಡ್ಗೇನೆ, ಅದ್ಭುತ ಬಿಡು ಅಂತ ಅವ್ನು ಲವ್ ಮಾಡೋದು, ಮದುವೆ ಆಗೋದು. ಇಲ್ಲ, ಸೀದೋಗಿರೋ ದೋಸೆ ಆಗ್ಬಿಡುತ್ತೆ ಆಮೇಲೆ ಜೀವನ. ಯಾರದೋ ಸ್ಟೇಟಸ್ ನೋಡ್ಕೊಂಡು ನಾವು ಅವರಿಂದ ಹೋಗಬಾರ್ದು. ನನ್ನ ಬದುಕನ್ನು ನಾನು ಸ್ವತಂತ್ರವಾಗಿ ಕಟ್ಕೊಳ್ಬೇಕು. ಬಡವ್ರ ಮಕ್ಕಳನ್ನ ಮದುವೆ ಆಗಿ, ಬಡವ್ರ ಮಕ್ಕಳನ್ನ ಪ್ರೀತಿಯಿಂದ ನೋಡಿ. ಬಟ್ಟೆ ನೋಡಿ ಪ್ರೀತಿ ಮಾಡಬೇಡಿ, ಹೇರ್ ಸ್ಟೈಲ್ ನೋಡಿ ಪ್ರೀತಿ ಮಾಡಬೇಡಿ, ಕಲರ್ ನೋಡಿ ಪ್ರೀತಿ ಮಾಡಬೇಡಿ, ಅಥವಾ ಅವನು ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಡಿ ಪಿ ಇಟ್ಟಿದ್ದಾನೆ ಅಂತ ಪ್ರೀತಿ ಮಾಡಬೇಡಿ, ಅಥವಾ ಅವನು ವೀಲಿಂಗ್ ಮಾಡ್ತಾನೆ ಅಂತ ಪ್ರೀತಿ ಮಾಡಬೇಡಿ. ಇವೆಲ್ಲ ಕ್ಷಣಿಕ, ನೀರ ಮೇಲಿನ ಗುಳ್ಳೆಯಂತೆ. ಹೀಗೆ ಎಂತೆಂಥ ಹೀಗೆ ವೀಲಿಂಗ್ ಮಾಡಿದವನು, ಒಳ್ಳೆ ಡಿ ಪಿ ಹಾಕಿರೋನು, ಅಥವಾ ಯಾವುದೋ ಒಂದು ಹಾಡಿಗೆ ಲಿಪ್ ಸಿಂಕ್ ಮಾಡಿ ಒಳ್ಳೆ ಹೀರೋ ಥರ ಕಾಣಿಸ್ದವನು, ಇವರೆಲ್ಲ ಬೀಳಿಸ್ಕೊಳ್ಳೋಕೆ ಅಂತಲೇ ಇರ್ತಾರೆ. ಕೆಲವೊಬ್ಬರು ಹೆಣ್ಮಕ್ಳನ್ನ ಹಾದಿ ತಪ್ಪಿಸ್ಲಿಕ್ಕೆ. ನೀವು ಈಸಿಯಾಗಿ ಬೀಳ್ತೀರಾ, ಅವರು ಬೇಕಾದ ಸುಖ ಪಡ್ಕೊಳ್ತಾರೆ, ಬಿಟ್ಟು ಹೋಯ್ತಾರೆ. ಕಡೆಗೆ ಎಂದೋ ಒಂದು ದಿವಸ ಚರಂಡಿಯಲ್ಲಿ ಹೆಣವಾಗಿ ಸಿಗೋದು. ನೀವೇನೇನು ಮಾಡ್ತಿದ್ದೀರಾ? ಓಕೆ, ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ಏನು ನೋಡ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಗೆ ಗೊತ್ತಾ? ಅದು ತೋರಿಸಿ. ಅಥವಾ ತಂದೆ ತಾಯಿಗಳು ನೀವು ಕೇಳಿ, ಏನು ನೋಡ್ತಿದ್ಯಮ್ಮ, ಇವತ್ತೇನು ನೋಡಿದೆ, ಇವತ್ತೇನು ತಿಳ್ಕೊಂಡೆ? ಇಲ್ಲ. ಕಾಲೇಜು ಶಾಲೆಯ ಡೆಸ್ಕ್ ಮೇಲೆ, ಆ ಸರಸ್ವತಿಯ ಜಾಗದಲ್ಲಿ ಕೂತು ಡೆಸ್ಕ್ ಮೇಲೆ ಹೋಮ್ವರ್ಕ್ ಬಗ್ಗೆ ಮಾತಾಡಬೇಕಾದವರು, ಅಥವಾ ಬರುವ ಪರೀಕ್ಷೆಗಳ ತಯಾರಿ ಬಗ್ಗೆ ಮಾತಾಡಬೇಕಾದವರು ಇವತ್ತು ಆ ರೀಲ್ಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಬಾ ಶೆಡ್ಗೋಣ ಬಾ, ಅಯ್ಯೋ ಏನಿಲ್ಲ. ಮಕ್ಕಳ ಚರ್ಚೆಯ ವಿಚಾರ ಯಾವುದಾಗಬೇಕಿತ್ತು, ಮಕ್ಕಳ ಚರ್ಚೆಗೆ ಏನು ವಿಷಯ ದೊಡ್ಡದ ವಿಚಾರ ಇರಬೇಕಿತ್ತು, ಇವತ್ತು ರೀಲ್ಸ್ಗಳು ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಆ ರೀಲ್ಸ್ ಅನ್ನೋ ಸಬ್ಜೆಕ್ಟದ ಬಗ್ಗೆ ಮಾತಾಡುವಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಇವತ್ತು. ಅಥವಾ ಇದು ಅತಿ ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದಿಡೀ ಸಮಾಜ ಇಲ್ಲಿ ಯಾಕೋ ಎಡುತ್ತಾ ಇದೆ. ಇಲ್ಲಿ ಬಿದ್ದು ಹೋದ್ರೆ ಮತ್ತೆ ದೇಶದ ಅವನತಿ ಗೋತ. ಇವತ್ತು ನಾನು ನೋಡ್ತಾ ಇದ್ದೀನಿ, ಯಾರನ್ನೋ ಪ್ರೀತಿ ಮಾಡೋದು, ಜಾತಿ ಬೇರೆ ಆಗಲಿ ತೊಂದರೆ ಇಲ್ಲ, ಜಾತಿಯಲ್ಲಿ ಬೇರೆ ಜಾತಿಯವ್ರನ್ನ ಮದುವೆ ಆಗಬಾರ್ದು ಅಂತ ಏನಿಲ್ವಲ್ಲ. ಆದರೆ ನೀವು ಮೊದಲು ನಿಮ್ಮ ಬದುಕನ್ನು ಕಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ನಿಮ್ಮ ಬೆಳವಣಿಗೆ ಬಗ್ಗೆ ಖುಷಿ ಬಂದರೆ, ಯಾವ ಜಾತಿ ಆದರೆ ನನ್ನ ಮಗ ಕರ್ಕೊಂಡು ಬಾರೋ, ನಮ್ಮ ಮನೇಲಿ ಅವಳು ಚೆನ್ನಾಗಿ ಮಗಳ ಥರ ನೋಡ್ಕೊಳ್ಳೋಣ. ನೀವು ಇನ್ನೂ ಅಪ್ಪ ಅಮ್ಮ ಕೊಟ್ಟು ದುಡ್ಡಲ್ಲಿ ಬದುಕ್ತಾ ಇರ್ತೀರ, ನೀವು ಆಗಲೇ ಒಬ್ಳನ್ನ ಇಟ್ಕೊಂಡು ಗಾಡೀಲಿ ಕೂರಿಸ್ಕೊಂಡು ಓಡಾಡ್ತಿರ್ತೀರ. ಇದು ಒಳ್ಳೆಯದಲ್ಲ. ಯಾಕೆ ನಾನು ಇಷ್ಟು ದೀರ್ಘವಾಗಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಮಯದಲ್ಲಿ ಅದರ ಅವಶ್ಯಕತೆ ಇದೆ. ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ತಂದೆ ತಾಯಿಗಳು ತುಂಬ ಕಾಳಜಿ ವಹಿಸಬೇಕು. ಒಳ್ಳೆಯದಾಗಲವ.